ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನು ಮಾಡಿ ಶಾಸನ ತಂದೆ ಆದೇವರೇ, ಈ ಬೆಳಗಿನ ಜಾವದಲ್ಲಿ ನೀವು ಪಾದಪೀಠಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮ ಪ್ರಾಣ ಆತ್ಮ ಶರೀರವನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಇಷ್ಟು ದಿನ ನಮ್ಮನ್ನು ಕಾಯ್ದು ನಡೆಸಿದ ಆತನೇ, ಇನ್ನು ಮುಂದೆಯೂ ನಡೆಸುವ ಆತನೇ, ನಿಮಗೆ ವಂದಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆಪಡಿಸುತ್ತೇವೆ, ಘನಪಡಿಸುತ್ತೇವೆ. ನಿನ್ನ ಸ್ವರವನ್ನು ಕೇಳುವುದಕ್ಕೆ ತಡೆಯಾಗಿರುವಂಥ ಎಲ್ಲ ತಡೆಗಳನ್ನು ನೀವು ನೀಗಿಸಿರಿ. ಎಲ್ಲ ತಡೆಗಳನ್ನು ಮುರಿದಾಕಿ ನಿನ್ನ ಸ್ವರವು ನಮ್ಮ ಕಿವಿಗೆ ಕೇಳಿಸಲಿ, ಅದು ನಮ್ಮ ಹೃದಯಕ್ಕೆ ತಲುಪಿ ಸ್ವಾಮಿ ನಮ್ಮ ಜೀವನವನ್ನು ಅದು ಬದಲಾಯಿಸಲಿ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ, ಯೇಸು ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಆದಿಕಾಂಡ 3ನೇ ಅಧ್ಯಾಯ 2ನೇ ಅಧ್ಯಾಯ ಸ್ಟಾರ್ಟ್ ಮಾಡೋಣ. 2ನೇ ಅಧ್ಯಾಯ 15ನೇ ವಾಕ್ಯ. ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆ ಕೆಟ್ಟದರ ಅರುವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ಸಾಕು. ಇಲ್ಲಿ ದೇವ್ರು ಹೇಳೋದನ್ನ ಆದಾಮ ಏನ್ ಮಾಡ್ತಾ ಇದ್ದಾನೆ? ಕೇಳಿಸ್ಕೊಂತ ಇದ್ದಾನೆ. ದೇವರು ಮಾತಾಡ್ತಾ ಇದ್ದಾರೆ, ಅದನ್ನ ಏನ್ ಮಾಡ್ತಾ ಇದ್ದಾನೆ? ಆದಾಮ ಕೇಳಿಸ್ಕೊಂತ ಇದ್ದಾನೆ. ಇಲ್ಲಿವರೆಗೂ ಇವರಿಬ್ರದ್ದು ಸಂಭಾಷಣೆ, ಸಹವಾಸ ಚೆನ್ನಾಗಿದೆ. ದೇವ್ರು ಮಾತಾಡ್ತಾ ಇದ್ದಾರೆ, ಮಾತಾಡೋದು ಏನಾಗ್ತಾ ಇದೆ? ಕಿವಿಯಲ್ಲಿ ಕೇಳ್ತಾ ಇದೆ. 3ನೇ 8ನೇ ವಾಕ್ಯ ಓದಿ ಇವಾಗ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಯಾವ ವಾಯ್ಸ್ನ ಅವ್ರು ಕೇಳಿಸ್ಕೊಂಡು ಸಂತೋಷ ಪಡ್ತಾ ಇದ್ರು, ಯಾವ ವಾಯ್ಸ್ನ ಅವ್ರು ಕೇಳಿಸ್ಕೊಂಡು ವಿಧಿಯರಾಗ್ತಾ ಇದ್ರು, ಫಾಲೋ ಮಾಡ್ತಾ ಇದ್ರು, ಇವಾಗ ಅದೇ ವಾಯ್ಸ್ ಕೇಳಿಸ್ಕೊಂಡು ಏನ್ ಮಾಡ್ತಾ ಇದಾರೆ? ಇವಾಗ ಇವರು ಬಚ್ಚಿಕ್ಕಂತ ಇದ್ದಾರೆ. ಈ ಎರಡಕ್ಕೂ ಡಿಫ್ರೆನ್ಸ್ ಏನು? ಕೇಳಿಸ್ಕೊಂಡು ಫಾಲೋ ಮಾಡೋದಕ್ಕೂ ಕೇಳಿಸ್ಕೊಂಡು ಬಚ್ಚಿಕೊಳ್ಳೋಕ್ಕೂ ಇದ್ರ ನಡುವೆ ಏನಾಗಿದೆ? ಪ್ರಾಬ್ಲಮ್ ಏನು? ಅವ್ರನ್ನ ದೇವರ ಸ್ವರವನ್ನ ಕೇಳಿಸ್ಕೊಳ್ದಿರೋ ರೀತಿಯಲ್ಲಿ ಮಾಡ್ತಾ ಇರುವುದು ಏನು? ಯೋಚನೆ ಮಾಡಿ ಒಂದ್ಸರಿ. ದೇವರ ಸ್ವರವನ್ನ ಕೇಳಿಸ್ಕೊಳ್ದ ರೀತಿಯಲ್ಲಿ ಸ್ಟಾಪ್ ಮಾಡ್ತಾ ಇರೋದು, ಬಚ್ಚಿಕೊಳ್ಳಂಗ್ ಮಾಡ್ತಾ ಇರೋದು ಏನು? ದೇವರ ಮಾತನ್ನ ಮೀರಿ ನಡೆಯೋದು ಏನ್ ಮಾಡುತ್ತೆ? ನಮ್ಮನ್ನ ದೇವರ ಸ್ವರವನ್ನ ಕೇಳ್ದಿರಂಗೆ ಮಾಡುತ್ತೆ. ನಮ್ಮೆಲ್ಲರಿಗೂ ಆಸೆ ಇರುತ್ತೆ ದೇವ್ರ ಸ್ವರ ಕೇಳ್ಬೇಕು ಅಂತ. ಆದ್ರೆ ಆ ದೇವ್ರ ಸ್ವರವನ್ನ ಕೇಳಿಸ್ಕೊಳ್ದ ರೀತಿಯಲ್ಲಿ ಒಂದ್ ವೇಳೆ ಕೇಳಿಸ್ಕೊಂಡ್ರು ದೇವರಿಂದ ಬಚ್ಚಿಕೊಳ್ಳೋ ತರ ನಮ್ಮನ್ನು ಮಾಡೋದೇನು? ದೇವರ ಮಾತನ್ನ ಮೀರಿ ನಡೆಯೋದು. ಸೊ ಯಾವ ವಿಷಯದಲ್ಲಿ ನೀವು ದೇವರನ್ನ ಮೀರಿ ನಡೀತಿರೋ, ದೇವ್ರ ಮಾತನ್ನ ಮೀರಿ ನಡೀತಿರೋ, ಆ ವಿಷಯದಲ್ಲಿ ದೇವರಿಂದ ಏನಾಗ್ತಾ ಇರ್ತೀರ? ನೀವು ದೂರ ಆಗ್ತಾ ಇರ್ತೀರ. ದೇವರಿಂದ ದೂರ ಮಾಡೋದು ಸೈತಾನಲ್ಲ, ನಮ್ಮನ್ನ ನಾವೇ ದೇವರಿಂದ ಏನ್ ಮಾಡ್ಕೊಳ್ಳೋದು? ನಾವು ದೂರ ಮಾಡ್ಕೊಳ್ಳೋದು. ಯಾವ್ಯಾವ ವಿಷಯದಲ್ಲಿ ದೇವರ ಮಾತನ್ನ ಮೀರಿ ನಡೀತೀವೋ ಆ ವಿಷಯದಲ್ಲಿ ನಾವ್ ಏನ್ ಮಾಡ್ತಾ ಇರ್ತೀವಿ? ದೇವರಿಂದ ದೂರ ಹೋಗ್ತಾ ಇರ್ತೀವಿ. ಭಕ್ತಲ್ಲಿ ಕೈ ಕೊಟ್ಟು ಹೇಳ್ರಿ, ಮುಖ ನೋಡ್ಕೊಂಡು, ಯಾವ ವಿಷಯದಲ್ಲಿ ದೇವರ ಮಾತು ಮೀರಿ ನಡೀತಾ ಇದ್ದೀರಾ ಅಂತ. ಸೊ ದೇವರ ಮಾತನ್ನ ಮೀರಿ ನಡೆಯುವ ಪ್ರತಿಯೊಂದು ವಿಷಯದಲ್ಲೂ ದೇವರಿಂದ ನಾವೇನಾಗಿದ್ದೀವಿ? ದೂರ ಹೋಗ್ತಾ ಇದ್ದೀವಿ. ಭಾನುವಾರ ಬರೋದ್ ನಾವೇನು ಕೇಳ್ರಿ, ಇಲ್ಲಿ ದೇವ್ರಿಗೆ ಹತ್ರ ಆಗೋಣ ಅಂತ. ದೇವ್ರ ಹತ್ರ ಆಗಕ್ಕೆ ಬರ್ತೀವಿ, ಇಷ್ಟೊತ್ತು ಕುತ್ಕೊಂತೀವಿ.
ಇದೆಲ್ಲ ಮಾಡ್ತಾ ಇರೋದು ಏನಕ್ಕೋಸ್ಕರ ಹೇಳಿ? ದೇವ್ರಿಗೆ ಹತ್ರ ಆಗ್ಬೇಕಂತ ಅಷ್ಟೇ. ಇಲ್ಲಿ ದೇವ್ರಿಗೆ ಹತ್ರ ಆಗ್ಬೇಕಂತ ಪ್ರಯತ್ನ ಪಟ್ಟು ನಾವ್ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ದೇವ್ರ ಮಾತನ್ನ ಮೀರಿ ನಡೆದು ವಾರ ಎಲ್ಲ ದೇವ್ರಿಗೆ ದೂರ ಆಗಿದ್ರೆ ಏನ್ ಪ್ರಯೋಜನ? ಏನು ಉಪಯೋಗ ಏನಾದ್ರಿಂದ? ನಾವು ಪ್ರಯಾಸ ಎಲ್ಲ ಯಾವ್ದ್ರಲ್ಲಿ ಇರ್ಬೇಕು? ದೇವ್ರಿಗೆ ಹತ್ರ ಆಗೋದ್ರಲ್ಲೇ ಇರ್ಬೇಕು. ಆದ್ರೆ ಆ ಪ್ರಯಾಸ ಎಲ್ಲ ಬರೀ ಭಾನುವಾರ ಒಂದೇ ಇರುತ್ತೆ ನಮ್ಗೆ. ವಾರ ಎಲ್ಲ ನಾವೇನು ದೂರ ಆಗೋದಕ್ಕೆ ನಾವ್ ಅನ್ಕೊಂತೀವಿ ಬೈಬಲ್ ಓದಿದ್ರೆ ದೇವ್ರಿಗೆ ಹತ್ರ ಆಗ್ತೀವಿ, ಪ್ರಾರ್ಥನೆ ಮಾಡಿದ್ರೆ ದೇವ್ರಿಗೆ ಹತ್ರ ಆಗ್ತೀವಿ, ಉಪವಾಸ ಮಾಡಿದ್ರೆ ದೇವ್ರಿಗೆ ಹತ್ರ ಆಗ್ತೀವಿ. ಇದು ಹತ್ರ ಆಗೋದಕ್ಕೆ ಒಂದು ಮಾರ್ಗ. ಆದ್ರೆ ಆ ಮಾರ್ಗದಲ್ಲಿ ಹತ್ರ ಆಗ್ಬೇಕಾಗಿರೋರು ಯಾರು? ನೀವೇ. ರೂಟ್ ಯೂಸ್ ಮಾಡ್ಕೊಂತೀರಾ. ರೂಟಲ್ಲಿ ನೀವೇ ಹೋಗದೆ ಹೋದ್ರೆ? ಪ್ರಾರ್ಥನೆ ಅನ್ನೋದು ದೇವ್ರಿಗೆ ಹತ್ರ ಹಾಕಿ ಒಂದು ಮಾರ್ಗ, ಉಪವಾಸ ಅನ್ನೋದು ದೇವ್ರಿಗೆ ಹತ್ರ ಹಾಕಿ ಒಂದು ಮಾರ್ಗ. ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು, ಚರ್ಚಿಗೆ ಬರೋದೆಲ್ಲ ಏನು? ದೇವ್ರಿಗೆ ಹತ್ರ ಹಾಕಿ ಒಂದು ಮಾರ್ಗ. ಆ ಮಾರ್ಗದಲ್ಲಿ ನೀವೇ ಹೋಗದೆ ಹೋದ್ರೆ ಏನು ಉಪಯೋಗ? ಆ ಮಾರ್ಗದಲ್ಲಿ ನಾವು ಹೋಗೋದಂದ್ರೆ ಅರ್ಥ ಏನು? ಅವ್ರ ಮಾತನ್ನ ಅನುಸರಿಸದೆ ಆ ಮಾರ್ಗದಲ್ಲಿ ಹೋಗೋದು. ಸ್ವಾಮಿ ಏನ್ ಹೇಳ್ತಾರೆ? ಯಾರು ನನ್ನ ಮಾತನ್ನ ಕೇಳಿ ಹಿಂಬಾಲಿಸ್ತಾರೋ ಅವರೇ ನನಗೆ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲಾನು. ಯಾರು ಅನುಸರಿಸೋರು. ಅದನ್ನ ಅನುಸರಿಸಿರ ಅದನ್ನ ಮೀರಿ ನಡೆಯೋರು ಯಾರು ದೇವ್ರಿಗೆ? ಹಂಗಂದ್ರೆ ಪಕ್ಕದಲ್ಲಿ ಕೈ ಇಲ್ರಿ, ಮುಖ ನೋಡ್ಕೊಂಡು ನೀವು ಅನುಸರಿಸೋರ ಇಲ್ಲ ಮೀರಿ ನಡೆಯೋರ? ಅನುಸರಿಸೋರ್ನ ದೇವ್ರ ಏನ್ ಹೇಳ್ತಾರೆ? ಇವ್ನು ನನ್ಗೆ ಗೊತ್ತು, ಇವ್ನು ನನ್ಗೆ ಅಣ್ಣ, ಇವ್ನು ನಂಗೆ ತಮ್ಮ, ಇವ್ನು ನನ್ಗೆ ಇವನು. ದೇವ್ರ ಏನ್ ಮಾಡ್ತಾರೆ? ನಮಗೆ ಗುರುತಿಸ್ತಾರೆ ಅನುಸರಿಸೋರು. ಅದೇ ಅನುಸರಿಸೋರು ಅವ್ರಿಗೆ ಎಷ್ಟೇ ಉಪವಾಸ ಮಾಡಿದ್ರು, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಬೈಬಲ್ ಓದಿದ್ರು, ಎಷ್ಟೇ ಪಾಸ್ಟರ್ಗೆ ನಾವು ಚಮಚ ಕೆಲಸ ಮಾಡಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರ ಕೈ ಹಿಡಿದು ಅವ್ರ ಕಾಲು ಹಿಡಿದು ನಾವು ಮೇಲ್ಕ್ ಹೋಗೋ ತರ ಇದ್ದಿದ್ರೆ ವಾರ 3 ಅವರ್ ಪಾಸ್ಟರ್ನಲ್ಲಿ ಕುಣಿಸ್ಬಿಟ್ಟು ಕಾಲು ಹಿಡ್ಕೊಂಬೋದಾಯ್ತು ನಾವು. ನಾವ್ ಯಾರ ಕಾಲು ಹಿಡಿಬೇಕು? ದೇವ್ರ ಕಾಲು ಹಿಡಿಬೇಕು. ದೇವ್ರ ಕಾಲು ಹಿಡಿಯಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ? ನಿಮ್ ಪ್ರಯಾಸ ಎಲ್ಲ ಯಾವ್ದ್ರಲ್ಲಿದೆ? ಮೀರಿ ನಡೆಯೋದ್ರಲ್ಲೇ ಇದೆ. ಮೀರಿ ನೀವು ದೇವರ ವಾಕ್ಯವನ್ನ ಮೀರಿ ನಡೆದು ಮಾಡುವಂತ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರತಿಫಲ ನಿಮಗೆ ಸಿಗಲ್ಲ. ಎಷ್ಟು ಜನ ದೇವ್ರಿಗೆ ಹತ್ರ ಆಗ್ಬೇಕು ಅನ್ಕೊಂತ ಇದ್ದೀರಾ? ದೇವ್ರಿಗೆ ಹತ್ರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ? ಅದೊಂದೇ ನಮಗೆ ಹತ್ರ ಸೇರ್ಸಕ್ ಆಗೋದು. ಇನ್ನೊಂದೇನಂದ್ರೆ ಮೀರಿ ನಡೆಯೋದಲ್ದಿರ ಬಚ್ಚಿಕೊಳ್ಳೋದು ಬೇರೆ. ಏನು? ನಾವು ಮಾಡಿದ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಇವ್ರು ಮಾಡ್ತಿರೋದೇನು? ನಾವು ತಿನ್ಬಿಟ್ಟಿದೀವಿ, ತಿಂದಿದ್ದು ಗೊತ್ತಾಗ್ಬಾರ್ದು ಅಂತ ಹೇಳಿ ಏನ್ ಮಾಡ್ತಾವ್ರಿ ಇವರು? ಬಚ್ಚಿಕ್ಕಂತವ್ರು. ನಮ್ದೇನ್ ಪ್ರಾಬ್ಲಮ್ಮು? ತಪ್ಪು ಮಾಡ್ಬಿಡ್ತೀರಾ. ಆ ತಪ್ಪು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಏನ್ ಮಾಡ್ತೀರಾ? ನೀವು ಅದನ್ನ ಬಚ್ಚಿಕ್ತೀರಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತೇಳಿ, ಪಾಪವನ್ನ ಮುಚ್ಚಿಕ್ಕುವವನು ಅರ್ಥ. ಇನ್ನೊಂದು ಅರ್ಥ ಹೇಳ್ಬೇಕಂದ್ರೆ ನಮಗ್ ಅರ್ಥ ಆಗೋ ತರ ನಾವು ಹೇಳ್ಕೊಬೇಕು ಅದನ್ನ. ನಮ್ ಭಾಷೆಯಲ್ಲಿ ಹೇಳ್ಕೊಳೋಣ. ಪಾಪವನ್ನ ಬಚ್ಚಿಕೊಂಡ್ರೆ 3 ಕಾಸಿಗೆ ಪ್ರಯೋಜನ ಇರಲ್ಲ ನೀನಂತ ಹೇಳ್ರಿ ಪಕ್ಕದಲ್ಲಿರೋರ್ಗೆ. ಬಚ್ಚಿಕೊಳ್ಳೋನು ಏನಿಲ್ಲ, ಅವನು ದೇವ್ರ ದೃಷ್ಟಿಯಲ್ಲಿ 3 ಕಾಸಿಗೆ ಬೇರೆ ಪ್ರಯೋಜನ ಇಲ್ಲ. ಬಚ್ಚಿಕೊಳ್ಳೋನು ದೇವ್ರ ದೃಷ್ಟಿಯಲ್ಲಿ 3 ಕಾಸಿಗೆ ಪ್ರಯೋಜನನೇ ಇಲ್ಲ. ನೀವ್ಯಾರು? ದೇವ್ರ ದೃಷ್ಟಿಯಲ್ಲಿ ಬೆಲೆ ಉಳ್ಳವರಾಗಿದ್ದೀರಾ? ದೇವ್ರ ದೃಷ್ಟಿಯಲ್ಲಿ ನಿಮ್ಗೆ ಬೆಲೆ ಇದೆಯಾ? ಕೇಳ್ಕೊಳ್ರಿ ನಿಮಗ್ ನೀವೇ. ಎಷ್ಟೆಷ್ಟು ಬಚ್ಚಿಕ್ಕಿದ್ದೀರಾ ನೀವು? ಎಷ್ಟೆಷ್ಟು ಬಚ್ಚಿಟ್ಟಿದ್ದೀರಾ? ಮಾಡಿ ತಪ್ಪನೆಲ್ಲ ನಾವೇನ್ ಮಾಡ್ತೀವಿ? ಬಚ್ಚಿಡ್ತಾನೆ ಇರ್ತೀವಿ. ಬಚ್ಚಿಟ್ಬಿಟ್ಟು ಹೊರಗಡೆ ನಾವ್ ಹೆಂಗ್ ಕಾಣಿಸ್ಕೊಂತೀವಿ?
ನಮ್ಗಿಂತ ಒಳ್ಳೆಯವರು ಯಾರು ಇಲ್ಲ. ನನಗಿಂತ ಪ್ರಾರ್ಥನೆ ಮಾಡೋನು ಈ ಲೋಕದಲ್ಲಿ ಯಾರು ಇಲ್ಲ. ನಂತರ ಪ್ರಸಂಗ ಮಾಡೋನು ಯಾರು ಇಲ್ಲ. ನಂತರ 4 ಜನಕ್ಕೆ ಸುವಾರ್ತೆ ಹೇಳೋನು ಯಾರು ಇಲ್ಲ. ನಾವೇನ್ ಮಾಡ್ತೀವಿ ಹೇಳಿ? ಮಾಡೋ ತಪ್ಪನೆಲ್ಲ ಬಚ್ಚಿಟ್ಬಿಡ್ತೀವಿ, ನಮಗ್ ನಾವೇ ಬಿಲ್ಡಪ್ ಬಿಡ್ತೀವಿ. ಆದ್ರೆ ದೇವರು ಬಿಲ್ಡಪ್ ನೋಡಲ್ಲ, ಬಚ್ಚಿಟ್ಟಿರೋದನ್ನ ನೋಡ್ತಾರೆ. ದೇವ್ರು ಏನ್ ಮಾಡ್ತಾರೆ ಹೇಳಿ? ಬಿಲ್ಡಪ್ ನೋಡಲ್ಲ, ಬಚ್ಚಿಟ್ಟಿರೋದ್ ನೋಡ್ತಾರೆ. ಹೇಳ್ರಿ ಪಕ್ಕದಲ್ಲಿ ಇರೋರಿಗೆ. ಈ ವಾರ ಇಂದ ನಿಮ್ಗೆ ಏನ್ ಮೈಂಡಲ್ಲಿ ಓಡ್ಬೇಕು? ಈ ವಾರ ಅಲ್ಲ, ಬಚ್ಚಿಟ್ಟಿರೋದನ್ನ ದೇವ್ರು ನೋಡ್ತಾರೆ ಅನ್ನೋ ಜ್ಞಾನ ಬರ್ಬೇಕು ನಿಮ್ಗೆ. ಬಿಲ್ಡಪ್ ನ ದೇವ್ರು ನೋಡಲ್ಲ, ನಾವು ಬಚ್ಚಿಟ್ಟಿರೋದನ್ನೇ ನೋಡ್ತೀವಿ. ಬಚ್ಚಿಟ್ಟಿರೋದನ್ನೇ ನೋಡ್ತಾರೆ. ತಲೆಗೆ ಹೋಗ್ತಾ ಇದ್ಯಾ? ಅರ್ಥ ಆಗ್ತಾ ಇದ್ಯಾ? ಏನ್ ಹೇಳ್ರಿ ಇನ್ನೊಂದ್ಸರಿ? ಬಚ್ಚಿಟ್ಟಿರೋದನ್ನೇ ನೋಡ್ತಾರೆ. ಇನ್ನೊಂದ್ಸರಿ ಪಕ್ಕದಲ್ಲಿರೋ ಮುಖ ನೋಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡಿ ಹೇಳ್ರಿ, ಏನೇನ್ ಬಚ್ಚಿಟ್ಟಿದ್ದೀರಾ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ. ಹೇಳ್ರಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ, ಕಣ್ಣು ನೋಡ್ರಿ, ಒಬ್ರಿಗೊಬ್ರು ಕಣ್ಣು ನೋಡ್ಕೊಂಡು ಮುಖ ನೋಡ್ಕೊಂಡು ಕೇಳ್ರಿ ಏನೇನ್ ಬಚ್ಚಿಟ್ಟಿದ್ಯಾ ಅಂತ. ಅಲ್ವಾ? ಗೊತ್ತಾಗತ್ತಲ್ಲ, ನಿಮಗೆ ಗೊತ್ತಾಗ್ತೈತಲ್ಲ. ನಮ್ ಜೀವನ ಅಲ್ಲ, ಬಚ್ಚಿಡೋದ್ರಲ್ಲೇ ಬದುಕ್ತಾ ಇದೀವಿ. ಇಂಥ ಜೀವನ ಇಟ್ಕೊಂಡು ದೇವ್ರೇ ನಾನು ಉದ್ಧಾರ ಮಾಡು ಅಂದ್ರೆ ನಾವ್ ಎಂತ ಜೀವನ ಜೀವಿಸ್ತಾ ಇದೀವಿ ಹೇಳ್ರಿ? 3 ಕಾಸಿಗೆ ಪ್ರಯೋಜನ ಇಲ್ದಿರೋ ಜೀವನ ಜೀವಿಸ್ತಾ ಇದೀವಿ. ಎಂತ ಜೀವನ ಜೀವಿಸ್ತಾ ಇದೀವಿ ನಾವು? 3 ಕಾಸಿಗೆ ಪ್ರಯೋಜನ ಇಲ್ದಿರೋ ಜೀವನ ಜೀವಿಸ್ಬಿಟ್ಟು ದೇವ್ರೇ ನನ್ನ ಉದ್ಧಾರ ಮಾಡು, ನನ್ನ ಆಶೀರ್ವಾದ ಮಾಡು, ನಾನು ಹಿಂಗೆ ಮಾಡು, ನಾನು ಹಂಗೆ ಮಾಡು ಅಂತ ನಾವೇನ್ ಮಾಡ್ತಾ ಇದೀವಿ? ಪ್ರಾರ್ಥನೆ ಮಾಡ್ತಾ ಇದೀವಿ. ಆದ್ರೆ ನಿಮ್ ಲೈಫ್ ನೋಡಿದ್ರೆ ದೇವ್ರ ದೃಷ್ಟಿಲಿ ಹೆಂಗಿದೆ? 3 ಕಾಸಿಗೆ ಪ್ರಯೋಜನ ಇಲ್ಲ. ಈ 3 ಕಾಸಿಗೆ ಪ್ರಯೋಜನ ಇಲ್ಲದ ಜೀವನನ ದೇವ್ರ ಏನ್ ಮಾಡ್ಬೇಕಂತೆ? ಸಿಂಹಾಸನ ಮೇಲೆ ಕುಣಿಸ್ಬೇಕಂತೆ. ಇನ್ನೊಂದ್ಸರಿ ಮುಖ ನೋಡ್ಕೊಳ್ರಿ, ಸಿಂಹಾಸನ ಮೇಲೆ ಕುತ್ಕೊಳ್ಳೋ ಮುಖನ ನಿಂದು ಅಂತ ಹೇಳ್ರಿ. ಇನ್ನೊಂದ್ಸರಿ ಹೇಳ್ರಿ, ಇನ್ನೊಂದ್ಸರಿ ಹೇಳ್ರಿ, ಇನ್ನೊಂದ್ಸರಿ ಹೇಳ್ರಿ, ಇನ್ನೊಂದ್ಸರಿ ಹೇಳ್ರಿ, ಇನ್ನೊಂದ್ಸರಿ ಹೇಳ್ರಿ. ಸಿಂಹಾಸನ ಮೇಲೆ ಕುತ್ಕೊಳ್ಳೋ ಮುಖನ ಇದು ಅಂತ ಕೇಳ್ರಿ. ಸಿಕ್ಕಿದ್ ಪಕ್ಕಿದೆಲ್ಲ ಬಚ್ಚಿಡ್ತೀಯ, ಸಿಂಹಾಸನ ಮೇಲೆ ಕುತ್ಕೊಂಬಕ ನೀನು? ಬಚ್ಚಿಡವನು ಉದ್ಧಾರ ಆಗಲ್ಲ. ಬಚ್ಚಿಡವನ್ ಏನಾಗಲ್ಲ ಹೇಳಿ? ಆದಮ ಅದೇ ತಪ್ಪು ಮಾಡ್ಬಿಟ್ಟ ತಪ್ಪನ. ಇವಾಗ ಏನ್ ಮಾಡ್ತಾವನ? ಹೋಗಿ ಬಚ್ಚಿಕಂತವನೆ. ಬಚ್ಚಿಕಂಡ್ಮೇಲೆ ದೇವ್ರು ಬರ್ತಾ ಇದಾರೆ, ಮಾತಾಡ್ತವ್ರೆ, ಆದಮ ಎಲ್ಲಿದ್ಯಾ? ಏನ್ ಹೇಳ್ತಾವ ಆದಮ? ಓದಿ 10ನೇ ವಾಕ್ಯ. ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡೆನು ಅಂದನು. ಅದಕ್ಕೆ ದೇವರು, ಯಾರು ನಿನ್ಗೆ ಹೇಳಿದ್ದು ನೀನು ಬೆತ್ತಲೆ ಆಗಿದ್ಯಾ ಅಂತ? ಯಾರು? ತಿನ್ಬಾರ್ದಂದಿದ್ದನ್ನ ತಿನ್ಬಿಟ್ಟ. ಅದಕ್ಕೆ ಏನ್ ಹೇಳ್ಬೇಕಾಗಿತ್ತು? ಏನ್ ಹೇಳ್ಬೇಕಾಯ್ತು ಹೇಳ್ರಿ? ಬಾಯ್ ಬಿಟ್ಟು ಹೇಳ್ರಿ, ಏನ್ ಹೇಳ್ಬೇಕಾಯ್ತು? ಇವಾಗ ಪಾಸ್ಟರ್ ಬಂದು ಈ ಜಗಳ ಮಾಡ್ದ ಅಂದ್ರೆ ನಾವೇನ್ ಹೇಳ್ಬೇಕು? ಹೂ ಮಾಡ್ದೆ ಅನ್ಬೇಕು. ನಾವೇನ್ ಹೇಳ್ತೀವಿ? ಇಲ್ಲ, ಅವ್ರು ಮಾಡಿದ್ದಕ್ಕೆ ನಾನು ಮಾಡಿದ್ದು ಅಂತೀವಿ. ಇವನು ಅದೇ ಮಾಡ್ತಾವನೆ. ಇವನ್ ಮಿಸ್ಟೇಕೆ ನಾವು ಮಾಡ್ತಾ ಇರೋದು. ಎಲ್ಲೋಯ್ತದೆ ತಾತನ ಸ್ವಭಾವ? ಒಂದು ತಪ್ಪು ನಡೆದಾಗ ನಾವೇನ್ ಮಾಡ್ತೀವಿ ಹೇಳ್ರಿ? ನಾವು ಒಪ್ಕೊಂಡ್ರೆ ನಾವು ಕೆಟ್ಟವ್ರು ಆಗ್ಬಿಡ್ತೀವಿ. ಫಸ್ಟ್ ಅವ್ರು ಕೆಟ್ಟವ್ರು ಆಗ್ಬಿಟ್ಮೇಲೆ ಆಮೇಲೆ ನಾನ್ ಕೆಟ್ಟವ್ರು ಆದ್ರೆ ಅದು ಪರವಾಗಿಲ್ಲ. ಆದ್ರೆ ಫಸ್ಟ್ ಕೆಟ್ಟವನು ನಾನು ಆಗ್ಬಾರ್ದು. ಈ ತರ ಫಸ್ಟ್ ಕೆಟ್ಟವ್ ನಾನು ಆಗ್ಬಾರ್ದು ಅಂತೇಳಿ ಎಷ್ಟೆಷ್ಟು ಬಚ್ಚಿಟ್ಟಿದ್ದೀರಾ? ಎಲ್ಲ ಕೇಳಿಸ್ತಾ ಇದ್ಯಾ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಎಷ್ಟು ವಿಷಯದಲ್ಲಿ ನಾನು ಮೊದಲು ಕೆಟ್ಟವ್ರು ಆಗ್ಬಾರ್ದು ಅಂತೇಳಿ ಇನ್ನೊಬ್ಬರನ್ನ ಫಸ್ಟ್ ಕೆಟ್ಟವ್ರು ಮಾಡಿದ್ದೀರಾ ನೀವು ಅಂತ?
ಬೇರೆಯವ್ರನ್ನ ಕೆಟ್ಟವ್ರನ್ನಾಗಿ ತೋರ್ಪಡಿಸಕ್ಕೆ ನಾವು ಫುಲ್ ಸಕ್ಸಸ್ಫುಲ್. ಯಾವ್ದ್ರಲ್ಲಿ ಸಕ್ಸಸ್ಫುಲ್ ನಾವು? ಫಸ್ಟ್ ಕೆಟ್ಟವ್ರಾದ್ರೆ ಏನು, ಸೆಕೆಂಡ್ ಕೆಟ್ಟವ್ರಾದ್ರೆ ಏನು? ಅದ್ರಲ್ಲಿ ಏನ್ ಗೆರ್ವ ನಮ್ಗೆ? ನನ್ನ ಹೆಸರು ಯಾಕೆ ಹೇಳ್ಬಿಟ್ರು ಫಸ್ಟು? ನಂದು ಸೆಕೆಂಡ್ ಹೇಳ್ಬೇಕಾಗಿತ್ತು. ಅಲ್ಲ, ಫಸ್ಟ್ ಹೇಳಿದ್ರೆ ಏನು, ಸೆಕೆಂಡ್ ಹೇಳಿದ್ರೆ ಏನು? ತಪ್ಪೇ ಅಲ್ಲ. ಎಲ್ಲ ಇಲ್ಲಿದ್ರಾ? ಕೇಳಿಸ್ತಾ ಇದ್ಯಾ? ತಪ್ಪೇ. ಅದು ಹೆಸರು ಫಸ್ಟ್ ಬಂದ್ರು ಒಂದೇ, ಸೆಕೆಂಡ್ ಬಂದ್ರು ಒಂದೇ. ಇಬ್ರು ಸೇರ್ಕೊಂಡು ಕಳ್ತನ ಮಾಡಿದೀರಾ? ಇಬ್ರು ಸೇರ್ಕೊಂಡು ಕೋಳಿ ಕಳ್ತನ ಮಾಡಿದೀರಾ? ಕೋಳಿ ಕಳ್ತನ ಮಾಡಿದವ್ರು ಯಾರು ಅಂತ ಕೇಳಿದ್ರೆ ಅವನೇ ಫಸ್ಟ್ ಹೋದೆ, ಎತ್ಕೊಂಡ್ ಬಂದ, ನಾನು ಹಿಡ್ಕೊಂಡು ಹೋದೆ ಅಂದ. ನಮ್ ಲೈಫ್ ಅಲ್ಲ ಮಾಡ್ತಾ ಇರೋ ಟೈಮ್ ಎಲ್ಲ ಯಾವ್ದ್ರಲ್ಲಿ ವೇಸ್ಟ್ ಮಾಡ್ತಾ ಇದೀವಿ ಹೇಳಿ? ಇದ್ರಲ್ಲೇ ವೇಸ್ಟ್ ಮಾಡ್ತಾ ಇದೀವಿ ನಾವು. ನಿಮ್ ಜೀವನ ಎಲ್ಲ ಇದ್ರಲ್ಲೇ ವ್ಯರ್ಥ ಆಗ್ತಾ ಐತೆ. ಮಾಡೋ ತಪ್ಪು ಮಾಡೋದಕ್ಕೆ ಟೈಮ್ ವೇಸ್ಟ್ ಮಾಡೋದು ಒಂದು. ಎರಡನೇದು ಮಾಡಿ ತಪ್ಪನ್ನ ಬಚ್ಚಿಕೊಳ್ಳೋಕೆ ಇನ್ನೊಂದ್ ಸ್ವಲ್ಪ ಟೈಮ್ ವೇಸ್ಟ್. ಇನ್ನು ನಾವು ಉದ್ಧಾರ ಆಗೋದೆಲ್ಲಿ, ಮೇಲೆ ಬರೋದೆಲ್ಲಿ, ಚೆನ್ನಾಗಾಗೋದೆಲ್ಲಿ? ಅದಕ್ಕೆ ಟೈಮ್ ಸಿಗತ್ತೆ ನಿಮಗೆ? ಒಂದ್ ದಿವಸ ತಪ್ಪು ಮಾಡ್ತೀರಾ, ವಾರ ಎಲ್ಲ ಬಚ್ಚಿಡಕ್ಕೆ ಏನ್ ಮಾಡ್ತೀರಾ ನೀವು? ಅದನ್ನ ಪ್ರಯತ್ನ ಪಡ್ತಾ ಇರ್ತೀರಾ. ನಿಮ್ ಟೈಮ್ ಎಲ್ಲ ಅದ್ರಲ್ಲೇ ಹೋಗ್ತಾ ಇದೆ. ಇನ್ನು ಉದ್ಧಾರ ಎಲ್ಲ ಆಗ್ತೀರಾ ನೀವು ದೇವ್ರನ್ನ ಉಪಯೋಗ ಮಾಡ್ಕೊಂಡು? ದೇವ್ರ ಹತ್ರ ಇಂದ ಮಾಡಿರೋ ತಪ್ಪನ ಬಚ್ಚಿಡೋದ್ರಲ್ಲೇ ನಿಮ್ ಟೈಮ್ ಎಲ್ಲ ಏನಾಗ್ತಾ ಇದೆ? ವೇಸ್ಟ್ ಆಗ್ತಾ ಇದೆ. ತಿನ್ಬಾರ್ದು ತಿಂದ ಅಂದಿದ್ರೆ ತಿಂದೆ ಆದ್ರೆ ಆಗೋಗಿರೋದು. ಇಬ್ರು ಸೇರ್ಕೊಂಡು ತಿಂದ್ರ ಅಂತ ಕೇಳಿಲ್ಲ, ನೀನ್ ತಿಂದ ಅಂತ ಅವನ್ ಮಾತ್ರ ಪರ್ಸನಲಿ ಕೇಳಿದ್ ದೇವ್ರು. ಅದಕ್ಕೇನ್ ಹೇಳ್ಬೇಕು ಅವನು? ತಿಂದೆ. ನಮ್ ಪ್ರಾಬ್ಲಮ್ ಏನಂದ್ರೆ, ನೀನ್ ತಪ್ಪು ಮಾಡ್ದ ಅಂದ್ರೆ ಇಲ್ಲ, ಅವನು ಸೇರ್ಕೊಂಡು ಮಾಡ್ದ ನನ್ನ ಜೊತೆಲಿ ಅನ್ನೋದು. ನಾವು ಮಾಡಿ ತಪ್ಪಲ್ಲಿ ಇನ್ನೊಬ್ಬರನ್ನ ಸೇರ್ಸ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ನಾ ಮಾಡಿದೀನಿ ಒಪ್ಕೊಂಡು ತಪ್ಪಿಸ್ಕೊಂಡ್ಬಿಡೋಣ, ಇದರಿಂದ ಬಿಡುಗಡೆ ಹೊಂದ್ಕೊಳ್ಳೋಣ ಅಂತ ನಾವೇನ್ ಮಾಡಲ್ಲ, ನಾವು ಪ್ರಯತ್ನನೇ ಪಡಲ್ಲ. ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ, ದೇವರು ವಾಯ್ಸ್ ಸ್ವರ ನಿಮಗೆ ಕೇಳಲ್ಪಡ್ಬೇಕಂದ್ರೆ ಆ ಸ್ವರ ನಿಮ್ಮನ್ನ ಬಚ್ಚಿಟ್ಕೊಳ್ಳೋ ತರ ಏನ್ ಮಾಡ್ಬಾರ್ದು, ನಿಮ್ಮನ್ನ ಮಾಡಬಾರ್ದು. ಈ ವಾಕ್ಯ ಯಾವಾಗ ಹೇಳ್ತಾ ಇರ್ತೀನಿ ನೋಡ್ರಿ, ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ನಿನ್ನ ತಂದೆಯು ನಿಮಗೆ ಪ್ರತಿಫಲ ಕೊಡ್ತಾರೆ. ಸೊ ಹೊರಗಡೆ ನಾವ್ ಹೆಂಗ್ ಕಾಣಿಸ್ತಾ ಇದೀವಿ? ಚೆನ್ನಾಗಿ ಕಾಣ್ತೀವಿ, ಒಳ್ಳೆ ವಿಶ್ವಾಸಿಗಳ ತರ, ಚೆನ್ನಾಗಿ ಪ್ರಾರ್ಥನೆ ಮಾಡೋರ್ ತರ, ಸ್ಟ್ರಾಂಗ್ ಆಗಿರೋರ್ ತರ, ಪ್ರಸಂಗ ಮಾಡೋರ್ ತರ ಏನ್ ಮಾಡ್ತೀವಿ ನಾವು? ಹೊರಗಡೆ ಕಾಣಿಸ್ತೀವಿ. ಆದ್ರೆ ಒಳಗಡೆ ಯಾವ್ಯಾವ ವಿಷಯದಲ್ಲಿ ಬಚ್ಚಿಕೊಂತ ಇದೀವಿ ಅನ್ನೋದು ನಮ್ಗೆ ಚೆನ್ನಾಗ್ ಗೊತ್ತು. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ, ಒಂದ್ ನಿಮಿಷ ಹಂಗೇ ತಿರುಗಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ. ಒಂದ್ ನಿಮಿಷ ಹಂಗೇ ಕಣ್ಣಲ್ಲಿ ಕಣ್ಣು ನೋಡ್ರಿ, ನೋಡ್ರಿ, ನಾನು ಹೇಳ್ದಂಗೆ ಹೇಳ್ರಿ. ಇಷ್ಟು ದಿವಸ ಇಷ್ಟು ವರ್ಷ ಬಚ್ಚಿಕೊಂಡಿದ್ ಸಾಕು ಒಳಗಡೆ. ಇನ್ನೊಂದ್ಸರಿ ಹೇಳ್ರಿ. ಎಲ್ಲಿ ಬಚ್ಚಿಕೊಂಡಿದ್ ಸಾಕು? ಒಳ್ಳೆ ಡ್ರೆಸ್ ಹಾಕೊಂಡು ಒಳಗಡೆ ಬಚ್ಚಿಕೊಂಡಿದ್ ಸಾಕು. ಸ್ಮೈಲ್ ಕೊಟ್ಟು ಒಳಗಡೆ ಬಚ್ಚಿಕೊಂಡಿದ್ ಸಾಕು. ಒಳ್ಳೆ ಮಾತಾಡಿ ಒಳಗಡೆ ಬಚ್ಚಿಕೊಂಡಿದ್ ಸಾಕು. ಒರಿಜಿನಲ್ ಹೊರಗಡೆ ಬರ್ಲಿ ಅನ್ನಿ. ಒರಿಜಿನಲ್ ಹೊರಗಡೆ ಬಂದಾಗ್ಲೇ ನಾವು ಉದ್ಧಾರ ಆಗೋದು. ದೇವ್ರ ದೃಷ್ಟಿಯಲ್ಲಿ ಪಾಪವನ್ನ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವವರು ರಕ್ಷಣೆ ಹೊಂದ್ಕೊಂತಾನೆ. ಅಂದ್ರೆ ದೇವರ ದೃಷ್ಟಿಯಲ್ಲಿ ಬಚ್ಚಿಕೊಂಡಿರೋದನ್ನ, ಒಳಗಡೆ ಬಚ್ಚಿಟ್ಟಿರೋದನ್ನ ಒಪ್ಕೊಳ್ಳೋದನ್ನೇ ಒಪ್ಕೊಂಡಾಗ ಏನ್ ಮಾಡ್ತಾರೆ? ದೇವ್ರು ನಮ್ಮನ್ನ ಉದ್ಧಾರ ಮಾಡ್ತಾರೆ. ದೇವ್ರ ಏನ್ ಮಾಡ್ತಾರೆ? ನಮಗೆ ಉದ್ಧಾರ ಮಾಡ್ತಾರೆ. ಒಳಗಡೆ ಬಚ್ಚಿಟ್ಕೊಂಡಿರೋದನ್ನ ಒಪ್ಕೊಂಡು ದೇವ್ರ ಮುಂದೆ ಹೇಳ್ಕೊಂಡಾಗ ದೇವ್ರ ಏನ್ ಮಾಡ್ತಾರೆ? ನಮ್ಮನ್ನ ಉದ್ಧಾರ ಮಾಡ್ತಾರೆ. ನಾವು ಉದ್ಧಾರ ಆಗದೆ ಇರೋದಕ್ಕೆ ಕಾರಣ ಏನು ಅಂದ್ರೆ, ನಾವು ಬಚ್ಚಿಟ್ಕೊಂಡಿರೋ ವಿಷಯಗಳೇ ನಮ್ಮನ್ನ ಉದ್ಧಾರ ಆಗದಿರಂಗೆ ನಮ್ಮನ್ನ ಏನ್ ಮಾಡ್ತಾ ಇದೆ? ತಡೆ ಮಾಡ್ತಾ ಇದೆ. ಎಷ್ಟು ಜನ ಉದ್ಧಾರ ಆಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ನೀವು ಉದ್ಧಾರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಇವತ್ತಿಂದ ನೀವು ಬಚ್ಚಿಕೊಳ್ಳೋದನ್ನ ಸ್ಟಾರ್ಟ್ ಮಾಡ್ಬೇಕು.
ಏನೇನು ಬಚ್ಚಿಕ್ಕಂತ ಇದೀರ ಇಲ್ಲಿವರೆಗೂ ಅದನ್ನೆಲ್ಲ ಏನ್ ಮಾಡ್ಬೇಕು ನೀವು? ನಿಲ್ಲಿಸ್ಬೇಕು. ತಪ್ಪುಗಳನ್ನ ಸೇರಿಸಿಟ್ಕೊಳ್ಳೋದನ್ನ ನೀವು ಏನ್ ಮಾಡ್ಬೇಕು? ನಿಲ್ಲಿಸ್ಬೇಕು. ನೆಕ್ಸ್ಟ್ ಹಂಗೆ ಓದ್ಕೊಂಬನಿ. ಅದಕ್ಕಾತನು, ನೀನು ಬೆತ್ತಲೆಯಾಗಿದ್ದೀ ಎಂದು ನಿನಗೆ ತಿಳಿಸಿದವರ್ಯಾರು? ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಹಣ್ಣನ್ನು ತಿಂದಿಯಾ ಎಂದು ಕೇಳಲು, ಆ ಮನುಷ್ಯನು, ನನ್ನ ಜೊತೆಯಲ್ಲಿ ಇರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಏನಂದ ಡೈಲಾಗ್ ಇವನು? ನೀನು ನನಗೆ ಕೊಟ್ಟಲ್ಲ ಸ್ತ್ರೀ. ಅವ್ರು ಮಾತಾಡಿದ್ರು, ನಾನು ಮಾತಾಡ್ದೆ, ಜಗಳ ಆಯ್ತು. ಅವ್ರು ಗುರಾಯಿಸಿದ್ರು, ನಾನು ಗುರಾಯಿಸ್ದೆ, ಜಗಳ ಆಯ್ತು. ಅವರು ಕೆಟ್ಟದಾಗ ಮಾತಾಡಿದ್ರು, ನಾನು ಕೆಟ್ಟದಾಗ ಮಾತಾಡ್ದೆ, ನಮ್ಮ ಮನೆಗಳು ಹಾಳಾಯ್ತು. ಯಾವತ್ತು ನಿಮ್ ಇಂಡಿವಿಜುವಲ್ ಆಗಿ ನಿಮ್ದನ್ನ ನೀವು ಸರಿ ಮಾಡ್ಕೊಳಕ್ ಪ್ರಯತ್ನ ಪಡ್ರಿ. ಇಬ್ರು ಕಳ್ಳರು ಒಟ್ಟಿಗೆ ಸೇರ್ಕೊಂಡು ಸರಿಯಾಗಲ್ಲ. ಇಬ್ರು ಕಳ್ಳರು ಜೊತೆಗೆ ಕರೆಕ್ಟ್ ಆಗಕ್ಕಾಗಲ್ಲ. ಇಬ್ರು ಕಳ್ಳರು ಒಂದೇ ಸರಿ ಚೆನ್ನಾಗ್ ಆಗಕ್ಕಾಗತ್ತಾ? ಇಬ್ರು ಸೇರ್ಕೊಂಡು ಸರಿ ಹೋಯ್ತಾರ? ಎಲ್ಲ ಇಲ್ಲ ಇದ್ದೀರಾ? ಇಬ್ರು ಕಳ್ಳರು ಒಂದೇ ಸರಿ ಒಂದೇ ಜಾಗದಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ಸರಿ ಹೋಗಕ್ಕೆ ಆಗಲ್ಲ. ಸರಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ? ಒಬ್ಬೊಬ್ರೇ ಸರಿ ಹೋಗ್ಬೇಕು. ಅವ್ರ ಪರ್ಸನಲ್ ಆಗಿ ಒಬ್ಬೊಬ್ರೇ ಏನಾಗ್ಬೇಕು? ಸರಿ ಮಾಡ್ಕೊಬೇಕು. ಅದಕ್ಕೆ ಸ್ವಾಮಿ ಅವಾಗ ಹೇಳ್ತಾರೆ ನೋಡ್ರಿ, ಏನ್ ಸಮೇತ ಹೇಳ್ಕೊಡ್ತಾರೆ, ಬೇರೆಯವ್ರ ಕಣ್ಣಲ್ಲಿ ಇರೋದನ್ನ ನೋಡಕ್ ಮುಂಚೆ ನಿನ್ ಕಣ್ಣಲ್ಲಿ ಇರೋದ್ ನೀನ್ ನೋಡ್ಕೋ ಅಂದ್ರೆ ಅರ್ಥ ಏನು? ಮೊದ್ಲು ನಿನ್ ಲೈಫ್ನ ನೀನು ಸರಿ ಮಾಡ್ಕೋ. ನಮ್ ಪ್ರಾಬ್ಲಮ್ ಏನು? ನನ್ ಕಣ್ಣಲ್ಲೂ ಇದೆ, ಅವನ್ ಕಣ್ಣಲ್ಲೂ ಇದೆ. ಅವನು ಸರಿ ಇಲ್ಲ, ನಾನು ಸರಿ ಇಲ್ಲ. ಯಾವಾಗ್ಲೂ ನಾವು ಬೇರೆಯವ್ರದನ್ನೇ ನಾವೇನ್ ಮಾಡ್ತಾ ಇರ್ತೀವಿ? ನಾವು ಕಂಪೇರ್ ಮಾಡ್ಕೊಂಡು ಅವ್ರ ಮೇಲೆ ದೃಷ್ಟಿ ಇಡ್ತಾ ಇರ್ತೀವಿ. ಯೇಸು ಸ್ವಾಮಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದು ಇಷ್ಟ ಇಲ್ಲ. ನಿಮ್ಮನ್ ಕೇಳ್ಬೇಕಾದ್ರೆ ನೀವೇನ್ ಹೇಳ್ಬೇಕು? ನಿಮ್ ಬಗ್ಗೆ ಮಾತ್ರನೇ ಹೇಳ್ಬೇಕು. ಏನ್ ಹೇಳ್ಬೇಕು ಹೇಳ್ರಿ? ನಿಮ್ ಬಗ್ಗೆ ಮಾತ್ರ ನೀವ್ ಹೇಳ್ಬೇಕು. ಅದಾದ್ಮೇಲೆ ಸ್ತ್ರೀನ ಕೇಳ್ತಾರೆ ನೆಕ್ಸ್ಟ್. ಹಂಗೆ ಸ್ತ್ರೀ ಏನ್ ಮಾಡ್ಬಿಟ್ಟೆ ನೀನು? ಯೆಹೋವ ದೇವರು ಸ್ತ್ರೀಯನ್ನು, ಇದೇನು ನೀನು ಮಾಡಿದ್ದು? ಏನಮ್ಮ ಮಾಡ್ದೆ ನೀನು ಎಂದು ಕೇಳಲು, ಸ್ತ್ರೀಯು, ಏನು ಹೆಂಗ್ ಕೇಳಿದಾಳೆ ನಮ್ಮ ಭಾಷೆಲೆ? ಇದು ಏನಮ್ಮ ನೀನ್ ಮಾಡಿದ್ದು? ಏನಮ್ಮ ಮಾಡ್ದೆ ನೀನು? ಇಬ್ರು ಸೇರ್ಕೊಂಡು ಜೊತೆಗೆ ಚೆನ್ನಾಗಿರ್ರಿ ಅಂತ ಕಳ್ಸಿದ್ರೆ ಏನಮ್ಮ ಮಾಡ್ಬಿಟ್ಟೆ ನೀನು? ಎಲ್ಲ ಇದ್ದೀರಾ? ನಿಮ್ ಪ್ರಾಬ್ಲಮ್ ಅದೇ. ಇಬ್ರು ಸೇರ್ಕೊಂಡು ಚೆನ್ನಾಗಿರ್ರಿ ಅಂತ ಬಿಟ್ರೆ ಏನೋ ಒಂದ್ ಕಿತಾಪತಿ ಮಾಡ್ಕೊಂತೀರಾ. ಎಲ್ಲ ಇದ್ದೀರಾ? ನಾ ಹೇಳೋದು ಅರ್ಥ ಆಗ್ತೈತಾ? ಇಬ್ರು ಸೇರ್ಕೊಂಡು ಚೆನ್ನಾಗಿರಿ ಅಂತ ಜೊತೆಗೆ ಬಿಟ್ರೆ ಏನ್ ಮಾಡ್ತೀರಾ ನೀವು? ಏನೋ ಒಂದ್ ಕಿತಾಪತಿ ಮಾಡ್ಕೊಂತೀರ. ಅವ ನಾವು ಕೇಳ್ಬೇಕು, ಏನಮ್ಮ ನೀನ್ ಮಾಡಿದ್ದು? ಇವ್ರನ್ನ ಕೇಳ್ಬೇಕಾ? ಏನಮ್ಮ ನೀನ್ ಮಾಡಿದಂತ ಇವ್ರನ್ನ ಕೇಳ್ಬೇಕಾ? ಅರ್ಥ ಆಗಲ್ಲ, ಕನ್ಫ್ಯೂಷನ್. ಅವ್ರನ್ನ ಇವ್ರ ಜೊತೆಗೆ ಬಿಟ್ಟಿದ್ ತಪ್ಪಾಯ್ತಾ, ಇಲ್ಲ ಇವ್ರನ್ನ ಅವ್ರ ಜೊತೆಗೆ ಬಿಟ್ಟಿದ್ ತಪ್ಪಾಯ್ತಾ? ಆಗ ಇಬ್ಬರನ್ನ ಮುಂದೆ ಕುಂಚ್ಬಿಟ್ಟು ಏನಮ್ಮ ಮಾಡ್ದೆ ಅಂದ್ರೆ ನಾನೆಲ್ಲ ಮಾಡಿದ್ದು. ಅವ್ರು ಏನಮ್ಮ ಮಾಡ್ದೆ ಅಂದ್ರೆ ನಾನಲ್ಲ. ಅವ್ರು ನಮ್ ಲೈಫ್ ಅಲ್ಲ ಮಾಡಿದ ತಪ್ಪನ ಸಾಧಿಸಕ್ಕೋಸ್ಕರನೇ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ತಪ್ಪನ ಮಾಡಿಲ್ಲ ಅಂದ್ರೆ ಸಾಧಿಸೋದಕ್ಕಿಂತ ಹೆಚ್ಚಾಗಿ ದೇವರಿಂದ ಏನ್ ಮಾಡ್ತಾ ಇದೀವಿ? ನಾವು ದೂರ ಹೋಗ್ತಾ ಇದೀವಿ. ದೇವರಿಂದ ದೂರ ಹೋಗಿದ್ದು 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 ಸಾಕು. ಇನ್ಮೇಲೆ ನಮ್ಮ ಪ್ರಯಾಸ ಎಲ್ಲ ಹಿಂಗಿರ್ಬೇಕು, ದೇವರಿಗೆ ಹತ್ರ ಹಾಕಿ ಪ್ರಯತ್ನ ಪಡ್ಬೇಕು ನಾವು ಇವತ್ತಿಂದ. ಹಲ್ಲೆಲೂಯಾ. ಬಚ್ಚಿಟ್ಟಿರೋದನ್ನ ದೇವ್ರ ಮುಂದ್ಗಡೆ ಬಿಚ್ಚಿಟ್ಬಿಡೋಣ ಇವತ್ತಿಂದ. ಏನೆಲ್ಲ ಒಳಗಡೆ ಬಚ್ಚಿಕ್ಕಂತ ಇದೀವೋ ಅದನ್ನ ಏನ್ ಮಾಡೋಣ ಇವತ್ತು? ದೇವ್ರ ಮುಂದ್ಗಡೆ ಬಿಚ್ಚಿಟ್ಬಿಡೋಣ. ಯಾಕಂದ್ರೆ ದೇವ್ರು ನಮ್ಮನ್ನ ಉದ್ಧಾರ ಮಾಡ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ತನ್ನ ಮನಸ್ಸನ್ನ ದೇವ್ರ ಮುಂದ್ಗಡೆ ಬಿಚ್ಚಿಡೋರ್ನ ದೇವ್ರು ಏನ್ ಮಾಡ್ತಾರೆ? ಉದ್ಧಾರ ಮಾಡ್ತಾರೆ. ಇವತ್ತು ನಾವೆಲ್ಲ ಏನಾಗ್ಬೇಕು ಹೇಳ್ರಿ? ಉದ್ಧಾರ ಆಗ್ಬೇಕು, ದೇವ್ರಿಗೆ ಹತ್ರ ಆಗ್ಬೇಕು ನಾವು. ಎರಡನೇದು, ದೇವ್ರು ನಮ್ಮನ್ನ
ಉದ್ಧಾರ ಮಾಡ್ಬೇಕು. ಕೀರ್ತನೆ 18ನೇ ಅಧ್ಯಾಯ 6ನೇ ವಾಕ್ಯ. ಇದೆಲ್ಲರಿಗೂ ಗೊತ್ತಿರೋ ವಾಕ್ಯನೇ. 18ನೇ ಅಧ್ಯಾಯ. ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ನನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದೆನು. ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಎಲ್ಲಿಂದ ಶಬ್ದ ಬಂದಿದಂತೆ? ದೇವ್ರ ಸ್ವರ ಎಲ್ಲಿಂದ ಬಂತಂತೆ? ಮಂದಿರ. ನನ್ನ ಕಷ್ಟ ಕಾಲದಲ್ಲಿ ದೇವರಿಗೆ ಮೊರೆ ಇಟ್ಟೆ. ದೇವ್ರ ಏನ್ ಮಾಡ್ರಂತೆ? ದೇವರ ಆಲಯದಿಂದ ಶಬ್ದವನ್ನು ಕೇಳಿದೆನು. ದೇವರ ಆಲಯದಿಂದ ಸ್ವರ ಬಂತಂತೆ. ಎಲ್ಲ ಹೇಳಿ, ದೇವರಿಗೆ ಪ್ರಾರ್ಥನೆ ಮಾಡಿದೆ. ಆತನು ತನ್ನ ಮಂದಿರದಲ್ಲಿ ದೇವರ ಆಲಯದಿಂದ ಶಬ್ದವನ್ನು ಕೇಳಿದೆ. ಸ್ವರ ಕೇಳಿಸ್ಕೊಂಡೆ. ಓಕೆ. ದೇವರ ಆಲಯ ಯಾರು? ನಾವೇ. ನೀವು ದೇವರ ಆಲಯವಾಗಿದ್ದೀರಾ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ. ಗೊತ್ತಿಲ್ವಾ? ದೇವ್ರು ಮಾತಾಡ್ಬೇಕಾದ್ರೆ ಎಲ್ಲಿಂದ ಮಾತಾಡ್ತಾರೆ? ನಮ್ಮ ಹೃದಯ. ನಿಮ್ಮ ಒಳಗಡೆಯಿಂದನೇ ಮಾತಾಡ್ತಾರೆ. ಎಲ್ಲಿಂದ ಮಾತಾಡ್ತಾರೆ? ನೀವೇ ಆಲಯ. ನೀವು ಒಂದು ಪ್ರಾರ್ಥನೆ ದೇವ್ರು ಕೇಳ್ಬೇಕಾದ್ರೆ ದೇವ್ರು ಎಲ್ಲಿಂದ ಮಾತಾಡ್ತಾರೆ? ನಿಮ್ಮ ಒಳಗಡೆಯಿಂದನೇ ಮಾತಾಡ್ತಾರೆ. ನಿಮ್ಮ ಒಳಗಡೆನೇ ನೀವು ಬಚ್ಚಿಕೊಂಡು ಒಳಗಡೆ ಹಾಳು ಮಾಡ್ಕೊಂತ ಇದ್ರೆ ಇನ್ ದೇವ್ರ ಒಳಗಡೆಯಿಂದ ನಿಮ್ಗೆ ಹೆಂಗ್ ಮಾತಾಡಕ್ಕಾಗತ್ತೆ? ದೇವ್ರು ಎಲ್ಲಿಂದ ಮಾತಾಡ್ತಾರೆ ಹೇಳಿ? ದೇವರ ಆಲಯದಿಂದ ಮಾತಾಡ್ತಾರೆ. ನಾವೇ ದೇವರ ಆಲಯ. ನಮ್ಮ ಒಳಗಡೆಯಿಂದನೇ ದೇವ್ರು ಮಾತಾಡೋದು. ನಮ್ಮ ಒಳಗಡೆಯಿಂದ ದೇವ್ರು ಮಾತಾಡ್ಬೇಕಂದ್ರೆ ಖಾಲಿ ಇರಬೇಕು. ಅವ್ರು ಕೂತ್ಕೊಳ್ಳೋಷ್ಟು, ಅವ್ರು ಇರೋಷ್ಟು ಜಾಗ ನಮ್ಮಲ್ಲಿ ಇರಬೇಕು. ಆದ್ರೆ ನಮ್ಮ ಒಳಗಡೆ ಎಲ್ಲ, ನಮ್ಮ ಅಂತರಂಗದಲ್ಲಿ ಏನಿದೆ? ಬೇಡದಿರೋದೇ ಏನ್ ಮಾಡಿದೀವಿ ನಾವು? ತುಂಬಿಕೊಂಡು ಸೇರ್ಸ್ಕೊಂಡು ಬಚ್ಚಿಕೊಂಡಿದೀವಿ. ಯಾಕೆ ನಾವು ದೇವರ ಸ್ವರವನ್ನ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ? ನಾವು ದೇವರ ಸ್ವರವನ್ನ ಕೇಳಿಸ್ಕೊಳ್ಳೋದಿರೋದಕ್ಕೆ ಕಾರಣ ಏನು? ನಾವು ಮಾಡಿರೋ ತಪ್ಪುಗಳನ್ನ ಬಚ್ಚಿಟ್ಕೊಳ್ತಾ ಇರೋದೇ ಕಾರಣ. ನೀವು ಮಾಡ್ತಿರೋ ತಪ್ಪುಗಳನ್ನ ಬಚ್ಚಿಕೊಂಡು ಜೀವನ ಮಾಡ್ತಿರೋದ್ರಿಂದಾನೆ ದೇವರ ಸ್ವರವನ್ನ ಕೇಳಿಸ್ಕೊಳ್ದ ರೀತಿಯಲ್ಲಿ ನೀವೇನಾಗಿದ್ದೀರಾ? ದೇವರಿಂದ ದೂರ ಹೋಗ್ಬಿಟ್ಟಿದ್ದೀರ. ಇವತ್ತಿಂದ ನೀವೆಲ್ಲರೂ ದೇವ್ರಿಗೆ ಏನಾಗ್ಬೇಕು? ಹತ್ರ ಆಗ್ಬೇಕು. ಹಲ್ಲೆಲೂಯಾ. ಬಚ್ಚಿಟ್ರದೆಲ್ಲ ದೇವ್ರ ಮುಂದೆ ಬಿಚ್ಚಿಡ್ರಿ. ದೇವರು ನಿಮ್ಮನ್ನು ಉದ್ಧಾರ ಮಾಡ್ತಾರೆ. ಹಲ್ಲೆಲೂಯಾ. ಅಂತರಂಗದಲ್ಲಿ ದೇವರ ಸ್ವರ ನಿಮಗೆ ಕೇಳಿಸುತ್ತೆ. ಅಂತರಂಗದಲ್ಲಿ ದೇವರ ಸ್ವರ ಏನ್ ಮಾಡತ್ತೆ? ನಿಮಗೆ ಕೇಳಿಸುತ್ತೆ. ಯಾವಾಗೆಲ್ಲ ನೀವು ತಪ್ಪನ ದೇವ್ರ ಮುಂದೆ ಬಿಚ್ಚಿಡ್ತಿರೋ ಅವಾಗೆಲ್ಲ ದೇವ್ರು ನಿಮ್ಮ ಹತ್ರ ಮಾತಾಡ್ತಾರೆ. ಒಂದು ಪಾಪಿ ದೇವ್ರ ಕಡೆಗೆ ತಿರ್ಕೊಂಡ್ರೆ ಪರಲೋಕ ಏನ್ ಮಾಡುತ್ತಂತೆ? ಸಂತೋಷ ಪಡುತ್ತಂತೆ. ಮೇಲ್ಗಡೆ ಸಂತೋಷ, ಭೂಮಿಯಲ್ಲಿ ಏನಾಗತ್ತಂತೆ? ಸಮಾಧಾನ. ಅಂದ್ರೆ ಮಾಡ್ರ ತಪ್ಪನ ಬಿಚ್ಚಿಟ್ಕೊಂಡಾಗ ದೇವ್ರ ಹತ್ರ ನಮ್ಗೆ ಏನ್ ಬರ್ಬೇಕು ಹೇಳ್ರಿ? ತಪ್ಪನ ಸೇರ್ಸಿಟ್ಕೊಂಡಾಗಲ್ಲ ನೀವೇನ್ ಹಾಳು ಮಾಡ್ಕೊಂತ ಇದ್ದೀರಾ? ಸಮಾಧಾನನ ಹಾಳು ಮಾಡ್ಕೊಂತ ಇದ್ದೀರಾ. ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ ಸಮಾಧಾನಗಳನ್ನ ನೀವೇ ಹಾಳು ಮಾಡ್ಕೊಂತ ಇದ್ದೀರಾ. ನಿಮ್ ನೆಮ್ಮದಿನ ನೀವೇ ಹಾಳು ಮಾಡ್ಕೊಂತ ಇದ್ದೀರಾ. ಏನಕ್ಕೋಸ್ಕರ ಹೇಳಿ? ನಿಮ್ಮ ಮಾಡ್ರ ತಪ್ಪುಗಳನ್ನ ನೀವು ಬಚ್ಚಿಕ್ಕಂತ ಇರೋದ್ರಿಂದಾನೆ ನಿಮ್ ಸಮಾಧಾನನ ನೀವೇ ಹಾಳು ಮಾಡ್ಕೊಂತ ಇದ್ದೀರಾ. ನಮಗೆ ಯಾಕೆ ದೇವ್ರ ಮುಂದೆ ಬಿಚ್ಚಿಡಕ್ಕೆ, ನಮ್ಮ ತಪ್ಪುಗಳನ್ನ ಹೇಳ್ಕೊಳಕ್ಕೆ ನಮಗೆ ಯಾಕೆ ಇನ್ಸೆಕ್ಯೂರಿಟಿ? ದೇವ್ರ ಮುಂದೆ ಹೇಳ್ಕೊಳಕ್ಕೆ ನಮ್ಗೆ ಯಾಕೆ ಇನ್ಸೆಕ್ಯೂರಿಟಿ? ಇನ್ಸೆಕ್ಯೂರಿಟಿ ಕನ್ನಡ ಏನಂತಾರೆ? ಮುಜುಗರ. ದೇವ್ರ ಮುಂದೆ ಬಿಚ್ಚಿಡಕ್ ನಮ್ಗೆ ಯಾಕೆ ಮುಜುಗರ? ಇನ್ಸೆಕ್ಯೂರಿಟಿ ಯಾಕೆ ಫೀಲ್ ಆಗ್ತೀವಿ? ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ನಿಮ್ಮ ತಂದೆಯು ನಿಮಗೆ ಏನ್ ಮಾಡ್ತಾರೆ? ಪ್ರತಿಫಲ ಕೊಡ್ತಾರೆ. ನೀವು ಅಂತರಂಗದಲ್ಲಿ ಬಚ್ಚಿಟ್ಟಿರೋದನ್ನ ಹೇಳ್ಕೊಳಕ್ ಮುಜುಗರ ಪಟ್ರೆ ಅದು ನಡೆಯೋದನ್ನ ನೋಡ್ತಾ ಇರ್ತಾರ ಇಲ್ವಾ? ನೋಡ್ತಾ ಇರ್ತಾರೆ. ನೋಡ್ಬೇಕಾದ್ರೆ ಅದನ್ನ ನೋಡಿ ಡಿಸೈಡ್ ಮಾಡ್ತಾರ ಇಲ್ವಾ? ಏನಂತ ಡಿಸೈಡ್ ಮಾಡ್ತಾರೆ ನೋಡ್ಬೇಕಾದ್ರೆ? ಆ ಜಾಗದಲ್ಲಿ ದೇವ್ರ ಜಾಗದಲ್ಲಿ ನೀವು ನಿಂತ್ಕೊಂಡು ಯೋಚನೆ ಮಾಡಿ ನೋಡ್ರಿ. ನಮ್ಮ ಅಂತರಂಗದಲ್ಲಿ ಎಲ್ಲ ಬಚ್ಚಿಕೊಂಡಿದೀವಿ, ಅದನ್ನ ಬಿಚ್ಚಿಡಕ್ ಮುಜುಗರ ಪಡ್ತಾ ಇದೀವಿ. ಇವಾಗ ನಮ್ಮ ನೋಡ್ಬೇಕಾದ್ರೆ ದೇವ್ರ ಏನ್ ಅನ್ಕೊಬೇಕು?
ನಿಮ್ಮ ಉದ್ಧಾರ ಮಾಡ್ಬೇಕು ಅನ್ಕೊಬೇಕಾ? ಇಲ್ಲ ಇವನ್ ಬಗ್ಗೆ ಗಮನ ಇಡೋದು ನಿಲ್ಲಿಸ್ಬೇಕು ಅನ್ಕೊಬೇಕಾ? ಇವನಿಗೆ ಬುದ್ಧಿ ಇಲ್ಲ ಅನ್ಕೊಬೇಕಾ? ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅನ್ಕೊಬೇಕಾ? ಏನ್ ಅನ್ಕೊಬೇಕು ದೇವ್ರು ಹೇಳಿ ನಿಮ್ಮ ನೋಡಿ ಆ ಟೈಮಲ್ಲಿ? ನೀವೇ ಒಂದ್ ಜಾಗದಲ್ಲಿ ಒಂದು ಸಿಚುವೇಶನ್ ಇಲ್ದಿರ ಅನ್ಕೊಳ್ಳಿ, ನಿಮ್ ಮನೇಲಿ ಇರೋರು ಯಾರೋ ಒಂದ್ ತಪ್ಪು ಮಾಡ್ಬಿಟ್ಟವ್ರೆ, ಅವನೇ ಕಳ್ತನ ಮಾಡೋಣ ಅಂತ ನಿಮ್ಗೆ ಗೊತ್ತು. ಏನ್ ಗೊತ್ತು ಹೇಳ್ರಿ? ಅವನೇ ಕಳ್ತನ ಮಾಡೋಣ ಅಂತ ಗೊತ್ತು. ಮುಂದ್ಗಡೆ ನಿಲ್ಸ್ಕೊಂಡ್ಬಿಟ್ಟು ಅಲ್ಲಿರೋದ್ ಕಾಸು ತಗೊಂಡೇನೋ ಅಂದೆ. ನಾನ್ ತಗೊಂಡಿಲ್ಲಪ್ಪ. ನಿಮ್ಗೇನ್ ಅನಿಸ್ತಾರ ಒಳಗಡೆ? ಕಳ್ಳನ್ ಮಗನೇ ನೀನೇ ತಗೊಂಡಿದ್ಯಾ ಅಂತ ಗೊತ್ತು, ನಾಟಕ ಮಾಡ್ತೀಯ? ಎಲ್ಲಿವರೆಗೂ ವೆಯ್ಟ್ ಮಾಡ್ತೀರಾ ನೀವು? ಅವ್ರಾಗ ಅವನೇ ಒಪ್ಕೊಳ್ಳೋವರೆಗೂ ವೆಯ್ಟ್ ಮಾಡ್ತೀರಾ, ಪ್ರಯತ್ನ ಪಡ್ತೀರಲ್ಲ. ಪಾಪ ನಿನಗೆ ಚಿಕನ್ ಮಟನ್ ಮಾಡಿಟ್ಟಿದೀನಿ ಬಾ ತಿನ್ನು ಅಂತ ಕರಿತೀರಾ? ಬಾಪ ನಿನ್ನ KFC ಕರ್ಕೊಂಡು ಹೋಗ್ತೀನಿ, ಡಾಮಿನೋಸ್ ಕರ್ಕೊಂಡು ಹೋಗ್ತೀರಾ? ಹೇಳ್ರಿ. ಇಲ್ಲ ನಾಟಿ ಕೋಳಿ ಬಿರಿಯಾನಿ ಕರ್ಕೊಂಡು ಹೋಗ್ತೀರಾ ತಿನ್ಸಕ್ಕೆ ಚೆನ್ನಾಗಿ? ಬಾ ಇಬ್ರು ಸೇರ್ಕೊಂಡು ಖುಷಿ ಪಡೋಣ ಅಂತ. ಇವಾಗ ದೇವ್ರು ನೀವು ಒಳಗಡೆ ಬಚ್ಚಿಕ್ಕಂತಿರೋದ್ ನೋಡ್ಬೇಕಾದ್ರೆ ದೇವ್ರು ನಿಮ್ ಜೊತೆ ಪಾರ್ಟಿ ಮಾಡ್ಬೇಕಾ? ಇಲ್ಲ ನಿಮ್ಮ ನಿಲ್ಸಿ ಕ್ವಶನ್ ಕೇಳ್ಬೇಕಾ? ಕೇಳ್ರಿ, ಪಕ್ಕದಲ್ಲಿ ಕೇಳ್ರಿ, ನಿಮ್ಮ ಜೊತೆ ಪಾರ್ಟಿ ಮಾಡ್ಬೇಕಾ ದೇವ್ರು? ಇಲ್ಲ ಕ್ವಶನ್ ಕೇಳ್ಬೇಕಾ ನಿಮ್ಮನ್ನದು? ನಾವು ಯಾವ ತರ ಬದುಕ್ತಾ ಇದೀವಿ? ವಾರ ವಾರ ಬಂದು ದೇವ್ರ ಜೊತೆ ಪಾರ್ಟಿ ಮಾಡೋ ತರ ಬದುಕ್ತಾ ಇದೀವಿ. ಆದ್ರೆ ಅಂತರಂಗದಲ್ಲಿ ಎಲ್ಲದನ್ನು ಸೇರ್ಸಿಟ್ಕೊಂತಾ ಇದೀವಿ. ಹೊರಗಡೆ ಜೀವನ ಮಾತ್ರ ಹೆಂಗ್ ಕಾಣಿಸ್ತದೆ ನಮ್ಗೆ? ಆದ್ರೆ ಒಳಗಡೆ ಜೀವನ ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಒಳಗಡೆ ಜೀವನ ದೇವ್ರಿಗೆ ಏನಾಗಿರ್ಬೇಕು? ಸೊ ದೇವ್ರಿಗೆ ಹತ್ರ ಆಗ್ಬೇಕಂದ್ರೆ ದೇವ್ರಿಗೆ ಹೊರಗಡೆ ಜೀವನ ಅಲ್ಲ ಬೇಕಾಗಿರೋದು, ನಿಮ್ ಒಳಗಡೆ ಜೀವನ. ನಿಮ್ ಒಳಗಡೆ ಜೀವನ ದೇವ್ರಿಗೆ ಮೆಚ್ಚುಗೆ ಆಗಿದ್ರೆ ದೇವ್ರು ನಿಮ್ಗೆ ಹತ್ರ ಆಗ್ತಾರೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ದೇವ್ರಿಗೆ ನಾವು ಹತ್ರ ಆಗದೆ ಇರೋದಕ್ಕೆ ಕಾರಣ, ದೇವರ ಸ್ವರವನ್ನ ಕೇಳಿಸ್ಕೊಳ್ಳದೆ ಇರೋದಕ್ಕೆ ಕಾರಣನೇ ನಾವು ಮಾಡ್ತಿರೋ ತಪ್ಪುಗಳನ್ನ ಬಚ್ಚಿಕ್ಕಂತ ಇರೋದ್ರಿಂದಾನೆ. ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ನಿಮ್ಮ ತಂದೆಯು ನಿಮಗೇನ್ ಮಾಡ್ತಾರೆ? ಪ್ರತಿಫಲನ ಕೊಡ್ತಾರೆ. ಸೊ ಅಂತರಂಗದಲ್ಲಿ ಏನ್ ನಡೀತಾ ಇದೆ? ಅಂಡರ್ಗ್ರೌಂಡ್ ಅಲ್ಲಿ ಎಲ್ಲವನ್ನ ಬಚ್ಚಿಡುವಂತ ಪ್ರತಿಕ್ರಿಯೆ ನಡೀತಾ ಇದೆಯಾ? ಇಲ್ಲ ಬಚ್ಚಿಟ್ಟಿರುವುದನ್ನ ದೇವರ ಮುಂದೆ ಬಯಲು ಮಾಡುವ ಪ್ರತಿಕ್ರಿಯೆ ನಡೀತಾ ಇದೆಯಾ? ದೇವ್ರ ಮುಂದೆ ಹೇಳ್ಕೊಂಡ್ರೆ ಉದ್ಧಾರ ಆಗ್ತೀರಾ? ದೇವ್ರ ಹತ್ರ ಹೇಳ್ಕೊಳ್ತೀರ ಬಚ್ಚಿಟ್ರೆ ಹಾಳಾಗೋಯ್ತೀರ. ನೀವು ಹಾಳಾಗ್ತೀರಾ ಉದ್ಧಾರ ಆಗ್ತೀರಾ ನಿಮ್ ಕೈಯಲ್ಲೇ ಬಿಟ್ಟಿತ್ತು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರದು? ನನ್ನ ಕಷ್ಟ ಕಾಲದಲ್ಲಿ ನಾನು ಮೊರೆ ಇಟ್ಟೆ, ದೇವಾಲಯದಿಂದ ದೇವ್ರೇನ್ ಮಾಡಿದ್ರಂತೆ? ಇವತ್ತು ದೇವರು ಸ್ವರ ನಾವು ಕೇಳಿಸ್ಕೊಬೇಕಂದ್ರೆ, ನಮ್ಮ ಸ್ವರ ದೇವ್ರಿಗೆ ರೀಚ್ ಆಗ್ಬೇಕಂದ್ರೆ ಹೊರಗಡೆ ಜೀವನದಿಂದ ದೇವ್ರನ್ನ ಮೆಚ್ಚಕ್ ಪ್ರಯತ್ನ ಪಡ್ಬೇಡ್ರಿ. ನಿಮ್ಮ ಒಳಗಡೆ ಜೀವನದಿಂದ ದೇವ್ರನ್ನ ಮೆಚ್ಚಕ್ ಪ್ರಯತ್ನ ಪಡ್ರಿ. ಹೊರಗಡೆ ನಮ್ಮ ನೋಡಿ ಜನ ಏನಾದ್ರು ಅನ್ಕೊಳ್ಳಿ ಪರವಾಗಿಲ್ಲ, ಆದ್ರೆ ಒಳಗಡೆ ಸಾಕು. ಊರೆಲ್ಲ ಸಂಪಾದನೆ ಮಾಡಿ ದೇವ್ರನ್ನ ಕಳ್ಕೊಂಡ್ಬಿಟ್ರೆ ಅದರಿಂದ ಏನೂ ಉಪಯೋಗ ಇಲ್ಲ. ಊರೆಲ್ಲ ಸೈನಿಕರಿದ್ದು ಆ ಪಟ್ಟಣ ದೇವರ ಕಾಯ್ದೆ ಹೋದ್ರೆ, ಊರೆಲ್ಲ ಸ್ನೇಹಿತರಿದ್ರು ದೇವ್ರು ನಿಮಗೆ ಶತ್ರು ಆಗ್ಬಿಟ್ರೆ,
ಊರೆಲ್ಲ ನಿಮ್ ಜೊತೆ ನಗ್ನಗ್ತಾ ಮಾತಾಡಿ ದೇವ್ರು ನಿಮ್ ಜೊತೆ ನಕ್ಕಿ ಮಾತಾಡದೆ ಹೋದ್ರೆ ಊರೆಲ್ಲ ನಕ್ಕಿ ಮಾತಾಡೋದು ವೇಸ್ಟ್. ಯಾಕೆ? ನಕ್ಕಿ ಮಾತಾಡೋದಲ್ಲ ನಾಳೆ ದಿವಸ ಪರಿಹಾಸಿಯಾಗಿ ಮಾರ್ಪಡುತ್ತೆ. ನೋಡಿ, ನಕ್ಕವ್ರು ಏನ್ ಮಾಡ್ತಾರೆ? ನೆಕ್ಸ್ಟ್ ಪರಿಹಾಸ್ಯವಾಗಿ ನಗಕ್ ಸ್ಟಾರ್ಟ್ ಮಾಡ್ತಾರೆ. ಜನರು ಕೊಡೋ ನಗು, ಇವತ್ತು ಕೊಡೋ ನಗು ನಾಳೆಗೆ ಬದಲಾಗ್ಬಿಡ್ಬೋದು. ಇವತ್ ಬರೀ ಸ್ಮೈಲ್ ಕೊಡ್ತಾ ಇರ್ತಾರೆ ಈ ಅಂತ. ಸ್ಮೈಲ್ ಜೊತೆಗೆ ಸ್ವಲ್ಪ ಸೌಂಡ್ ಕೊಟ್ರೆ ಅನ್ಕೊಳ್ಳಿ, ಏ ಅಂತ, ಅದೇನಾಗ್ಬಿಡುತ್ತೆ ಹೇಳ್ರಿ? ಇವತ್ತು ಸ್ಮೈಲ್ ಕೊಡ್ತಾರೆ, ಅದ್ರ ಜೊತೆಗೆ ಸೌಂಡು ಕೊಡ್ತಾರೆ ನಾಳೆಗೆ. ಅವಾಗ ದೇವ್ರು ನಿಮ್ ಜೊತೆಗೆ ಇಲ್ದೆ ಹೋದ್ರೆ ನಿಮ್ ಲೈಫ್ ಹೆಂಗಾಗ್ಬಿಡುತ್ತೆ ಹೇಳ್ರಿ? ಅಸಹ್ಯವಾಗಿ ಮಾರ್ಪಡುತ್ತೆ ನಮ್ ಲೈಫ್. ಯಾರಿಗೂ ಪ್ರಯೋಜನ ಇಲ್ವೇನೋ ಅನ್ನೋ ತರ ನಮ್ ಲೈಫ್ ಎಲ್ಲ ಏನ್ ಮಾಡ್ತೀವಿ ನಾವು? ಫೀಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ದೇವ್ರು ಏನ್ ಹೇಳ್ತಾರೆ? ತಂದೆ ತಾಯಿ ಕೈ ಬಿಟ್ರು ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ನಾನು ನಿನ್ನನ್ನ ಅನಾಥರಾಗಿ ಬಿಟ್ಟು ಬಿಡುವುದಿಲ್ಲ. ನಿನಗೆ ಇನ್ನೊಬ್ಬ ಸಹಾಯಕರನ್ನ ಕಳಿಸ್ತೇನೆ. ಸದಾ ಕಾಲವು ಏನ್ ಮಾಡ್ತಾರೆ? ನಿನ್ ಸಂಗಡ ಇರ್ತಾರೆ. ಅಂದ್ರೆ ಯಾರು ಕೈ ಬಿಟ್ರು, ಯಾರು ಪರಿಹಾಸ ಮಾಡಿದ್ರು, ಯಾರು ಅವಮಾನ ಮಾಡಿದ್ರು ನಮ್ ಜೊತೆಲಿ ನಮ್ಮನ್ನ ಧೈರ್ಯ ಕೊಡಕ್ಕೆ, ನಮ್ಮನ್ನ ಸಂತೈಸಕ್ಕೆ ದೇವ್ರು ನಮ್ ಜೊತೆಲಿ ಇದ್ದಾರೆ. ನಮ್ಮನ್ನ ಸಂತೈಸುವಂತ ದೇವ್ರನ್ನ ನಾವು ದೇವ್ರಿಗೆ ಹತ್ರ ಆಗದೆ ಹೋದ್ರೆ, ಇನ್ನು ಎಲ್ಲರಿಗೂ ಹತ್ರ ಆದ್ರೂ ಅದರಿಂದ ಏನು ಪ್ರಯೋಜನ ಇಲ್ಲ. ಹಾಡಾಡ್ತೀವಿ ನೋಡಿ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನು. ಒಳಗಡೆ ಬಚ್ಚಿಕ್ಕಿ ದೇವ್ರೇ ನನ್ನ ಸಂತೈಸು ಅಂತ ಹೇಳ್ರಿ. ಕೇಳ್ರಿ, ಸಂತೈಸಿ. ಊರಲ್ಲದೆಲ್ಲ ಸೇರ್ಸ್ಕೊಂಡು ಮನೆ ಒಳಗಡೆ ಬಚ್ಚಿಕೊಂಡು ದೇವ್ರೇ ನನ್ನ ಸಂತೈಸು 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 ಅಂತ. ಮನೇಲಿ ಬಾಂಬ್ ಬಿಕ್ಕೊಂಡ್ಬಿಟ್ಟು ನೀವೇ ನಾನ್ ಟೆರರಿಸ್ಟ್ ಅಲ್ಲ ಅಂದ್ರೆ ಯಾರು ನಂಬ್ತಾರೆ? ಹೇಳ್ರಿ ಯಾರೋ ಬಂದು ಇಟ್ಬಿಟ್ಟು ಹೋಗ್ಬಿಟ್ಟವನೆ ನನ್ಗೆ ಗೊತ್ತಿಲ್ಲ ಅಂದ್ರೆ ಎಲ್ಲ ಇದ್ದೀರಾ? ಕೇಳಿಸ್ತಾ ಇದ್ಯಾ? ಅರ್ಥ ಆಗ್ತಾ ಇದೆಯಾ? ತಲೆಗೆ ಹೋಗ್ತಾ ಇದ್ಯಾ? ಯಾರನ್ನ ದೇವ್ರು ಸಂತೈಸ್ತಾರೆ? ಬಚ್ಚಿಡೋರ್ನ. ಆದಾಮ ಅವ್ವ ಇಬ್ರು ಬಚ್ಚಿಟ್ಕೊಂಡ್ರು. ಅವ್ರನ್ನ ದೇವ್ರು ಸಂತೈಸಿದ್ರಾ ಇಲ್ಲ ಓಡ್ಸಿದ್ರಾ? ನಿಮ್ಮನ್ನೇನ್ ಮಾಡ್ಬೇಕು ದೇವ್ರು? ಎಲೆ ಊರಲ್ಲಿ ಇರೋದೆಲ್ಲ ಬಚ್ಚಿಕೊಳ್ಳುವವರೇ, ಎಲ್ಲ ಇದ್ದೀರಾ? ಊರಲ್ಲಿ ಸಿಕ್ಕಿದ್ದು ಪಕ್ಕದಲ್ಲಿ ಇರೋರು ಅವ್ರಿಗೆ ಇವ್ರು ಎಲ್ಲ ಸಿಕ್ಕಿದೆಲ್ಲ ಏನ್ ಮಾಡ್ತೀವಿ ನಾವು? ಬಚ್ಚಿಡ್ತಾನೆ ಇರ್ತೀವಿ. ಆದ್ರೆ ದೇವ್ರು ನಮ್ಮ ನೋಡಿ ಏನ್ ಮಾಡ್ಬೇಕು? ನಮ್ಮನ್ನ ಸಂತೈಸ್ಬೇಕು. ಇವಾಗ ನಿಜ ನಿಮಗ್ ನೀವೇ ಹೇಳ್ಕೊಳ್ರಿ, ದೇವ್ರು ನಿಜವಾಗ್ಲೂ ನಿಮ್ಮನ್ನ ಸಂತೈಸ್ಬೇಕಾ ಇಲ್ಲ ಓಡಿಸ್ಬೇಕಾ? ಯಾವ ಸುಖಕ್ಕೆ ಸಂತೈಸ್ಬೇಕು ನಿಮ್ಮನ್ನ? ಕೇಳ್ರಿ ಪಕ್ಕದಲ್ಲಿ ಇರೋರಿಗೆ, ಯಾವ ಸುಖಕ್ಕೆ ನಿಮ್ಮನ್ನ ಸಂತೈಸ್ಬೇಕು ಇವಾಗ ಅಂತ. ಕಳ್ತನ ಮಾಡಿದಿಕಾ? ಮೋಸ ಮಾಡಿದಿಕಾ? ಕೋಪ ಮಾಡ್ಕೊಂಡಿದ್ದಿಕಾ? ದ್ವೇಷ ಮಾಡಿದಿಕಾ? ಹೊಟ್ಟೆ ಕಿಚ್ಚು ಪಟ್ಟಿದ್ದಿಕಾ? ಅಸೂಯೆ ಪಟ್ಟಿದ್ದಿಕಾ? ಜಗಳ ಮಾಡಿದಿಕಾ? ಬತ್ತಿ ಇಕ್ಕಿದಿಕಾ? ಯಾವ್ದಕ್ ಸಂತೈಸ್ಬೇಕು? ಕೇಳ್ರಿ ಪಕ್ಕದಲ್ಲಿ ಇರೋರಿಗೆ, ಯಾವ್ದಕ್ ಸಂತೈಸ್ಬೇಕು ನಿನ್ನ ಅಂತ? ಏನಕ್ಕೆ ಸಂತೈಸ್ಬೇಕು ನಿಮ್ಮನ್ನ? ಇದೆಲ್ಲ ಮಾಡಿರಿ ಅಂದಿದ್ದಕ್ಕ? ಇದೆಲ್ಲ ಮಾಡಿದಿಕ್ ಸಂತೈಸ್ಬೇಕಾ ನಿಮ್ಮನ್ನ? ಇದೆಲ್ಲ ಮಾಡ್ಬಿಟ್ಟು ದೇವ್ರೇ ನನ್ನ ಸಂತೋಷ್ ಸ್ವಾಮಿ, ಅಳ್ತಾ ಇದ್ದೀನಿ, ಕಣ್ಣೀರ್ ಬರ್ತದೆ. ಇದೆಲ್ಲ ಮಾಡಿದ್ಮೇಲೆ ಕಣ್ಣೀರ್ ಬರ್ದೆ ಏನ್ ಬರ್ತದೆ? ಇದೆಲ್ಲ ಮಾಡಿದವ್ರಿಗೆ ಕಣ್ಣೀರ್ ಬಂದೇ ಬರ್ತದೆ. ಯಾಕೆ? ಕತ್ತಿ ನಿಮ್ಗೆ ನೀವು ಚುಚ್ಕೊಂಡ್ರೆ ಒಂದೇ, ಬೇರೆಯವ್ರ ಮನ್ ಚುಚ್ಚೋದು ಒಂದೇ. ಕಣ್ಣಲ್ಲಿ ನೀರು ಬರ್ತದೆ, ಚುಚ್ಚಿ ಜಾಗದಲ್ಲಿ ಬ್ಲಡ್ ಬರ್ತದೆ. ನೀವು ಜಗಳ ಸ್ಟಾರ್ಟ್ ಮಾಡಿದ್ರೆ ಏನು, ಅವ್ನ್ ಬಂದ್ ಜಗಳ ಸ್ಟಾರ್ಟ್ ಮಾಡಿದ್ರೆ ಏನು, ಒಟ್ಟಲ್ಲಿ ಜಗಳ ಆಯ್ತಾ? ಜಗಳ ಆಗಿ ಜಾಗದಲ್ಲಿ ಏನಿರ್ತದೆ? ದುಃಖ ಇರ್ತದೆ, ಕಣ್ಣೀರ್ ಇರ್ತದೆ, ವೇದನೆ ಇರ್ತದೆ, ನೋವು ಇರ್ತದೆ. ಅದು ಯಾರು ಮಾಡಿದ್ರೆ ಏನು?
ಅದಕ್ಕೆ ಕೆಟ್ಟದ್ದು ಯಾವುದಕ್ಕೂ ಪ್ರಾರಂಭವಾಗೋದಕ್ಕೆ ನಾವು ಕಾರಣ ಆಗಿರಬಾರ್ದು. ನಮ್ಮ ಮೂಲಕ ಬರೀ ಒಳ್ಳೇದು ಮಾತ್ರನೇ ಪ್ರಾರಂಭ ಆಗ್ಬೇಕು. ಸಮಾಧಾನ ಪಡಿಸೋರು ಧನ್ಯರು. ಅವ್ರು ಏನಾಗ್ತಾರಂತೆ? ಭೂಮಿಗೆ ಏನಾಗ್ತಾರಂತೆ ಅವರು? ಬಾಧ್ಯರಂದ್ರೆ ಅರ್ಥ ಏನು? ಅವ್ರದೇ ರೂಲು. ಅಂದ್ರೆ ದೇವ್ರು ಯಾರನ್ನ ರೂಲ್ ಮಾಡಕ್ ಬಿಡ್ತಾರೆ? ನಮ್ಮನ್ನಲ್ಲ. ದೇವ್ರು ಯಾರನ್ನ ರೂಲ್ ಮಾಡಕ್ ಬಿಡೋದು ಹೇಳ್ರಿ? ಸಮಾಧಾನವಾಗಿರೋರ್ನ ಮಾತ್ರನೇ ದೇವ್ರ ಏನ್ ಮಾಡ್ತಾರೆ? ರೂಲ್ ಮಾಡಕ್ ಬಿಡ್ತಾರೆ. ಜಗಳ ಮಾಡೋರ್ನೆಲ್ಲ ರೂಲ್ ಮಾಡಕ್ ಬಿಡಲ್ಲ. ಸಿಟ್ ಮಾಡ್ಕೊಳ್ಳೋನ್ನ ರೂಲ್ ಮಾಡಕ್ ಬಿಡಲ್ಲ. ದ್ವೇಷ ಮಾಡೋನೆಲ್ಲ ರೂಲ್ ಮಾಡಕ್ ಬಿಡಲ್ಲ. ಹೊಟ್ಟೆ ಕಿಚ್ಪಡೋನು ರೂಲ್ ಮಾಡಕ್ ಬಿಡಲ್ಲ. ಯಾರನ್ನ ದೇವ್ರು ನಂಬೋದು ಹೇಳಿ? ಸಮಾಧಾನವಾಗಿರೋರ್ನ ಮಾತ್ರನೇ ದೇವ್ರು ನಂಬೋದು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ನಮ್ಮ ಮುಖನ ಇದು ಅಂತ ಕೇಳ್ರಿ. ಪಕ್ಕದಲ್ಲಿ ಮುಖ ನೋಡಿ, ನಮ್ಮ ಮುಖನ ಇದು ಅಂತ ಕೇಳ್ರಿ. ಅಲ್ಲ, ದೇವ್ರು ನಮ್ಮ ಮುಖಗಳು ನೋಡಿದ್ರೆ ನಮ್ಮ ನಂಬೋ ಥರನೇ ಐತೆ. ಅಂದ್ರೆ ದೇವ್ರ ದೃಷ್ಟಿಯಲ್ಲಿ ಯಾವುದನ್ನು ಬಚ್ಚಿಕ್ಕಳ್ದಿರಾ ಸಮಾಧಾನವಾಗಿ ಬದುಕವನಿಗೆ ದೇವ್ರ ಏನ್ ಮಾಡ್ತಾರಂತೆ? ಭೂಮಿ ಮೇಲೆ ಅಧಿಕಾರ ಕೊಡ್ತಾರ ಅವನಿಗೆ. ಯಾಕೆ? ಭೂಮಿ ಮೇಲೆ ಅಧಿಕಾರ ಕೊಟ್ರು ಇವನ್ ಏನ್ ಮಾಡಲ್ಲ, ಭೂಮಿ ಮೇಲೆ ಜಗಳ ಮಾತ್ರ ಮಾಡಲ್ಲ, ಸಮಾಧಾನಕ್ಕೆ ಮಾತ್ರನೇ ಇವನೇನಾಗಿರ್ತಾನೆ? ಕಾರಣವಾಗಿರ್ತಾನೆ. ನಾವು ಜಗಳಕ್ಕೆ ಕಾರಣವಾಗಿರ್ಬಾರ್ದು, ನೋವಿಗೆ ಕಾರಣವಾಗಿರ್ಬಾರ್ದು, ವೇದನೆಗಳಿಗೆ ಕಾರಣವಾಗಿರ್ಬಾರ್ದು, ಸಂಕಟಗಳಿಗೆ ಕಾರಣವಾಗಿರ್ಬಾರ್ದು, ಸಿಟ್ಟಿಗೆ ಹೊಟ್ಟೆ ಕಿಚ್ಚಕ್ಕೆ ಕಾರಣವಾಗಿರ್ಬಾರ್ದು, ಸಮಾಧಾನಕ್ಕೆ ಮಾತ್ರನೇ ಕಾರಣವಾಗಿರ್ಬೇಕು. ನಾವೆಲ್ಲ ಯಾವ್ದು ಕಾರಣವಾಗಿರ್ಬೇಕು ಹೇಳ್ರಿ? ನಾವ್ ಎಲ್ಲಿರ್ತೀವೋ ಅಲ್ಲಿ ಸಮಾಧಾನ ಇರ್ಬೇಕು. ಅವಾಗ ದೇವ್ರ ಏನ್ ಮಾಡ್ತಾರೆ? ನಾವು ಹೋಗೋ ಜಾಗದಲ್ಲೆಲ್ಲ ನಮ್ಮನ್ನು ರೂಲ್ ಮಾಡಕ್ಕೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ? ಅಧಿಕಾರ ಕೊಡ್ತಾರೆ. ನಮ್ಮನ್ನ ನಂಬ್ತಾರೆ. ಇವನು ಹೋಗೋ ಜಾಗದಲ್ಲೆಲ್ಲ ಸಮಾಧಾನ ಉಂಟು ಮಾಡ್ತಾವನೆ, ಇವನ್ನ ನಂಬೋಣ ಅಂತ ದೇವ್ರು ಏನ್ ಮಾಡ್ತಾರೆ? ನಿಮಗೆ ಅಧಿಕಾರ ಕೊಡ್ತಾರೆ. ಸ್ವಾಮಿ ಹೋಗೋ ಜಾಗದಲ್ಲಿ ಏನಿತ್ತು? ಸಮಾಧಾನ ಇತ್ತು. ಆ ಸಮಾಧಾನ ಇದ್ದಿದ್ದನ್ನ ತಡ್ಕೊಳಕ್ ಆಗ್ದಲ್ಲ ಹೊಟ್ಟೆ ಕಿಚ್ಪಟ್ಟು ಏನ್ ಮಾಡಿದ್ರು? ಜನರೆಲ್ಲ ವಿರೋಧವಾಗಿದ್ರು. ಏನಕ್ಕೆ? ಇವ್ರು ಹೋಗೋ ಜಾಗದಲ್ಲ ಜನರು ಏನಾಗ್ತಾವ್ರೆ? ಚೆನ್ನಾಗಾಗ್ತಾವ್ರೆ. ಕುಂಟ ಸರಿ ಹೋಗ್ತಾವನೆ, ಕುಂಡ ಸರಿ ಹೋಯ್ತವನೆ, ರೋಗ ಇರೋರೆಲ್ಲ ವಾಸಿ ಆಗ್ತಾವ್ರೆ, ಎಲ್ಲ ಚೆನ್ನಾಗ್ ಆಗ್ತಾವ್ರಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇಲ್ಲ, ಅವ್ರಿಗೆ ಸಹಿಸ್ಕೊಳಕ್ ಆಗ್ದಿರಲ್ಲ. ಸಬ್ಬತ್ ದಿನದಲ್ಲಿ ಏನ್ ಮಾಡಿದ್ರು? ಗೂಂಡ್ ಬೆನ್ನಿರೋರ್ಗೆ ಸ್ವಾಮಿ ಏನ್ ಮಾಡಿದ್ರು? ಚೆನ್ನಾಗಿದ್ದಕ್ಕೆ ಹೊಟ್ಟೆ ಕಿರಿಗಿ ಪಟ್ಟದೇನು? ಚರ್ಚಲ್ಲೇ ಅವರೆಲ್ಲ ಯಾರುಗಳು ಅವರಲ್ಲ? ಚರ್ಚು ಪುಲ್ಪಿಟ್ ಕೆಳಗಡೆ ಇರೋರಲ್ಲ, ಅವರೆಲ್ಲ ಪುಲ್ಪಿಟ್ ಮೇಲ್ಗಡೆ ಇರೋರು, ತಲೆ ಮೇಲೆ ಟೊಪ್ಪಿ ಇಟ್ಕೊಂಡಿರೋರು. ಅವ್ರುಗಳು ಏನ್ ಮಾಡ್ತಾವ್ರೆ? ಸ್ವಾಮಿ ನೋಡಿ ಹೊಟ್ಟೆ ಉರಿ ಪಡ್ತಾವ್ರೆ. ಅವರೇ ಮಾಡಿದ್ಮೇಲೆ ನೀವೆಲ್ಲ ಮಾಡದೇ ಇರ್ತೀರಾ? ಅವ್ರ ತಲೆ ಮೇಲೆ ಟೊಪ್ಪಿ ಇಟ್ಕೊಂಡಿದ್ರು, ನಾವು ಬೇರೆಯವ್ರ ತಲೆ ಮೇಲೆ ಟೊಪ್ಪಿ ಇಡ್ತಾ ಇದೀವಿ. ಅಂದ್ರೆ ಒಬ್ರಿಗೆ ಒಳ್ಳೇದಾಗ್ಬೇಕಾದ್ರೆ ನಮ್ಗೇನಾಗ್ಬೇಕು ಹೇಳ್ರಿ? ನಮ್ಮೊಳಗಡೆ ಏನಿರ್ಬೇಕು? ಸಮಾಧಾನ ಇರ್ಬೇಕು. ಅವ್ರು ಏನೋ ಒಳ್ಳೇದ್ ಆಗ್ಬಿಡ್ತಾ ಇತ್ತಲ್ಲ ಅಂತೇಳಿ ನಮ್ಮ ಮನ್ಸಲ್ಲಿ ಕೊರಿಬಾರ್ದು. ಅಂಡರ್ಗ್ರೌಂಡ್ ಮೈನಿಂಗ್ ನಡಿಬಾರ್ದು ನಮ್ಮ ಮೈಂಡಲ್ಲಿ. ನಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಯಾರನ್ನೋ ಒಬ್ರು ಚೆನ್ನಾಗ್ ಆಗ್ತಾವ್ರೆ, ಏನಾದ್ರು ವಸ್ತು ತಗೊಂಡ್ಬಿಟ್ಟವ್ರೆ, ಏನಾದ್ರು ಒಂದು ಹೊಸದ್ ನಡೀತಾ ಇದ್ದವ್ರ ಲೈಫಲ್ಲಿ ಅಂದ್ರೆ ನಾವು ನಮ್ಮ ಮೈಂಡಲ್ಲಿ ಒಂದು ಮೈನಿಂಗ್ ಸ್ಟಾರ್ಟ್ ಮಾಡಿರ್ತೀವಿ. ಏನ್ ಸ್ಟಾರ್ಟ್ ಮಾಡಿರ್ತೀವಿ ನಮ್ಮ ಮೈಂಡಲ್ಲಿ? ಮೈನಿಂಗ್ ಅಂದ್ರೆ ಗೊತ್ತಾ? ಏನಾದ್ರು ಗಣಿಗಾರಿಕೆ ಗೊತ್ತಾ? ಏನಂತ? ಗೋಲ್ಡ್ ಮೈನಿಂಗ್ ಗೊತ್ತಾ? ಏನ್ ಮಾಡ್ತಾರೆ ಹೇಳಿ? ಅಂಡರ್ಗ್ರೌಂಡ್ ಅಲ್ಲಿ ತೋಡ್ತಾ ಇರ್ತಾರೆ ನೋಡ್ರಿ, ತೋಡಿ ಏನಾದ್ರು ಸಿಗುತ್ತಾ ಅಂತ. ಆ ತರ ಒಳಗಡೆ ಮೈನಿಂಗ್ ಮಾಡ್ತಾ ಇರ್ತೀವಿ ನಾವು. ಒಳಗಡೆ ಮೈಂಡಲ್ಲೇ ತೋಡ್ತಾ ಇರ್ತೀವಿ. ತೋಡಿ ಏನಾದ್ರು ಸಿಗುತ್ತಾ ಇವ್ರ ಬಗ್ಗೆ ಅಂತ ನಾವೇನ್ ಮಾಡ್ತಾ ಇರ್ತೀವಿ? ಯೋಚನೆ ಮಾಡ್ತಾ ಇರ್ತೀವಿ, ರಿಸರ್ಚ್ ಮಾಡ್ತಾ ಇರ್ತೀವಿ. ನಿಜ ಲೈಫಲ್ಲಿ, ನಿಜ ಜೀವಿತದಲ್ಲಿ ಸೈಂಟಿಸ್ಟ್ ಆಗ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಮಾತ್ರ ದೊಡ್ಡ ಸೈಂಟಿಸ್ಟ್ ನೀವು. ಏನ್ ನಮ್ ಪ್ರಾಬ್ಲಮ್ ಏನು?
ನೀವೆಲ್ಲ ದೇವ್ರಿಗೆ ಹತ್ರ ಆಗ್ಬೇಕು. ನೀವೆಲ್ಲ ಏನಾಗ್ಬೇಕು? ದೇವ್ರಿಗೆ ಹತ್ರ ಆಗ್ಬೇಕು. ದೇವ್ರಿಗೆ ಹತ್ರ ಆಗ್ಬೇಕಂದ್ರೆ ಬೇರೆಯವ್ರ ವಿಷಯವನ್ನ ಇಲ್ಲ ನಿಮ್ಮ ವಿಷಯವನ್ನ ಬೇರೆಯವ್ರ ವಿಷಯದಲ್ಲಿ ತೋಡೋದನ್ನ ಸ್ಟಾಪ್ ಮಾಡಬೇಕು. ನಿಮ್ದು ಸೇರ್ಸಿಟ್ಕೊಳ್ಳೋದನ್ನ ಸ್ಟಾಪ್ ಮಾಡ್ಬೇಕು. ಹಲ್ಲೆಲೂಯಾ. ಬೇರೆಯವ್ರ ವಿಷಯನೂ ಬೇಡ, ನಮ್ಮ ವಿಷಯನೂ ನಮಗೆ ಬೇಡ. ನಮ್ಗೇನ್ ಬೇಕು? ಸಮಾಧಾನ. ನಮ್ಗೇನ್ ಬೇಕು? ಸಮಾಧಾನ. ಯಾಕೋ ಪತ್ರಿಕೆಯಲ್ಲಿ ಏನು ಓದ್ತೀವಿ ನಾವು? ಎಲ್ಲಿ ಯುದ್ಧಗಳು ನಡೀತಾದಂತೆ? ನಿಮ್ಮ ಇಂದ್ರಿಯಗಳಲ್ಲೇ ಜಗಳಗಳು ಬರ್ತಾವೆ. ನಿಮ್ಮ ಇಂದ್ರಿಯಗಳಲ್ಲೇ ಏನಾಗ್ತವೆ? ಜಗಳಗಳು ಉಂಟಾಗ್ತಾ ಇರೋದು. ಜಗಳಗಳು ನಿಮ್ಮೊಳಗಡೆನೇ ಉಂಟಾಗ್ತವೆ, ನಿಮ್ಮೊಳಗಡೆ ನಡೀತಾ ಇರ್ತವೆ. ನಿಮ್ಮೊಳಗಡೆ ಫಸ್ಟ್ ಸಮಾಧಾನ ಸಿಗ್ಬೇಕು ಫಸ್ಟ್. ಹಲ್ಲೆಲೂಯಾ. ನಿಮ್ಮ ಇಂದ್ರಿಯಗಳಲ್ಲಿ ನಿಮ್ಮ ತಲೆಯಿಂದ ಕಾಲವರೆಗೂ ನಿಮ್ಗೇನಿರ್ಬೇಕು? ಫಸ್ಟು ಸಮಾಧಾನ. ನಿಮ್ಮ ಒಳಗಡೆ ನಿಮ್ಗೇನಾಗ್ಬೇಕು? ಸಮಾಧಾನ. ಜಗಳಗಳು ನಡಿಬಾರ್ದು ನಿಮ್ಮೊಳಗಡೆ. ಕಣ್ಮುಚ್ಚೆ ಅಂದ್ರೆ ಕಣ್ಮುಚ್ಚಲ್ಲ, ಕಣ್ಣಿರ್ತೀವಿ. ಯೋಚನೆ ಮಾಡ್ತೀರಾ ಇರು ಅಂದ್ರೆ ಮೈಂಡ್ ಏನ್ ಮಾಡಕ್ಕಾಗಲ್ಲ, ಯೋಚನೆ ಮಾಡ್ತೀರಾ ಇರಕ್ಕಾಗಲ್ಲ. ಕಿವಿ ಮುಚ್ಕೊಂಡಿರು, ಯಾವ್ದು ಸುದ್ದಿ ಕೇಳಿಸ್ಕೊಂಬೇಡ ಅಂದ್ರೆ ಕೇಳಿಸ್ಕೊಳ್ತೀರಾ ಇರಕ್ಕಾಗಲ್ಲ. ಮುಚ್ಚು ಬಾಯಿ, ಜಾಸ್ತಿ ಮಾತಾಡಬೇಡ ಅಂದ್ರೆ ಜಾಸ್ತಿ ಮಾತಾಡ್ತೀರಾ ಇರಕ್ಕಾಗಲ್ಲ. ಇದೇ ತರನೇ ನಮ್ಮ ಒಳಗಡೆ ನಾವೇನ್ ಮಾಡ್ತಾ ಇದೀವಿ? ಯುದ್ಧಗಳು ಮಾಡ್ಕೊಂತ ಇದೀವಿ. ನಮ್ಮ ಮೇಲೆ ನಾವೇ ಯುದ್ಧ ಮಾಡ್ತಾ ಇದೀವಿ. ನಿಮ್ಮ ಇಂದ್ರಿಯಗಳಲ್ಲಿ ತಲೆಯಿಂದ ಕಾಲ್ವರೆಗೂ ನಿಮ್ಮ ಬಾಡಿಯಲ್ಲೇ ನಿಮ್ಗೆ ಸಮಾಧಾನ ಇಲ್ಲ. ಏನಕ್ಕೋಸ್ಕರ? ಬಚ್ಚಿಡ್ತಾ ಇರೋದಕ್ಕೋಸ್ಕರ. ಕಿವಿಗೆ ಗೊತ್ತಿದ್ದರಂಗೆ ಬಾಯಲ್ಲಿ ಏನೋ ಬಚ್ಚಿಕ್ತೀರಾ, ಬಾಯಲ್ಲಿ ಗೊತ್ತಿಲ್ದರಂಗೆ ಮೈಂಡಲ್ಲಿ ಏನೋ ಬಚ್ಚಿಕ್ತೀರಾ. ಇದು ಮೈಂಡ್ಗೂ ಕಿವಿಗೂ ಗೊತ್ತಾದ್ಮೇಲೆ ಎರಡು ಏನ್ ಮಾಡ್ತಾ ಇರ್ತವೆ? ಕ್ವಶನ್ಗಳು ಕೇಳ್ತವೆ, ಇದು ಹೆಂಗಾಯ್ತು ಅಂತ. ಮೈಂಡ್ ಹೇಳುತ್ತೆ ಬೇಡ ಬಿಡ್ಬಿಡು ಅಂತ, ಬಾಯಿ ಹೇಳುತ್ತೆ ಇಲ್ಲ ಕೇಳು ಅಂತ. ಹಿಂಗೆ ನಾವು ಕನ್ಫ್ಯೂಷನ್ ಅಲ್ಲೇ ಬದುಕ್ತಾ ಇರ್ತೀವಿ. ಇದೆಲ್ಲ ಮಾಡಿ 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 ಏನ್ ಸಾಧನೆ ಮಾಡಿದೀವಿ ನಾವು? ಸಾಧನೆ ಮಾಡಿದೆಲ್ಲ ಒಂದೇ, ದೇವರಿಂದ ದೂರ ಹೋಗ್ತಾ ಇದೀವಿ. ಇದೆಲ್ಲ ಮಾಡಿ ಮಾಡಿ ನಾವೇನ್ ಮಾಡ್ತಾ ಇದೀವಿ? ದೇವರಿಂದ ದೂರ ಹೋಗ್ತಾ ಇದೀವಿ. ಕೀರ್ತನೆ 42:4. ನಾನು ಭಜನೋತ್ಸವದಲ್ಲಿ ಸೇರಿ ಜನ ಸಮೂಹದೊಡನೆ ಹರ್ಷಧ್ವನಿ ಮಾಡುತ್ತಾ ಸ್ತೋತ್ರ ಪದಗಳನ್ನು ಹಾಡುತ್ತಾ ದೇವಾಲಯಕ್ಕೆ ಹೋಗುತ್ತಿದ್ದೇನೆ ನೆನಪಿಗೆ ತಂದುಕೊಂಡು ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ನನ್ನೊಳಗೆ ನಾನೇ ಹಂಬಲಿಸುತ್ತಿರುವೆನು. ಏನಂತ ಭ್ರಮಿಸ್ತಾ ಇರ್ಬೇಕು ಒಳಗಡೆ ನಮಗ್ ನಾವೇ? ದೇವಾಲಯಕ್ಕೆ ಹೋಗುತ್ತಿದ್ದನ್ನೇ. ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ, ದೇವ್ರು ಆಡಾಡ್ತೀನಿ, ದೇವ್ರಿಗೆ ಹತ್ರ ಆಗ್ತೀನಿ ಅಂತೇಳಿ ನಾವೇನಾಗ್ಬೇಕು? ನಮ್ಮೊಳಗಡೆ ನಮಗೆ ಹಂಬಲಿಕೆ ಇರಬೇಕು, ಬರ್ತಾ ಇರ್ಬೇಕು ಒಳಗಡೆನೆ. ಆ ವಾಯ್ಸ್ ಏನಾಗ್ಬೇಕು? ಹೃದಯದಿಂದ ಕೇಳಿಸ್ತಾನೆ ಇರ್ಬೇಕು. ಒಳಗಡೆ ರಿಪೀಟ್. ನಮ್ಮೊಳಗಡೆ ನಾವೇ ಹೇಳ್ಕೊಂತ ಇರ್ಬೇಕು. ಆಮೇನ್. ನಿಮ್ಮೊಳಗಡೆ ನೀವೇ ಏನ್ ಹೇಳ್ಕೊಂತ ಇದ್ದೀರಾ? ಯಾರ ಬಗ್ಗೆ ಹೇಳ್ಕೊಂತ ಇದ್ದೀರಾ? ನಿಮ್ ಬಗ್ಗೆ ನಿಮ್ಮೊಳಗಡೆ ನೀವು ಏನಂತ ಹೇಳ್ಕೊಂತ ಇದ್ದೀರಾ? ನಾವು ಭಾನುವಾರ ಒಂದು ಅರ್ಧ ಗಂಟೆ ಒಂದು ವಾಕ್ಯ ಧ್ಯಾನ ಮಾಡ್ಕೊಂಡ್ವಿ. ನಮ್ಮ ಯೋಚನೆಗಳನ್ನ ದೇವ್ರು ಕೇಳಿಸ್ಕೊಂತಾರೆ ಅಂತ. ಇಲ್ಲಿ ಏನ್ ಹೇಳ್ತಾರೆ ದಾವಿದ? ಒಳಗಡೆ ನನಗ್ ನಾನೇ ಹೇಳ್ಕಂತ ಇದ್ದೀನಿ, ಒಳಗಡೆ ಹೇಳ್ಕಂತ ಇದ್ದೀನಿ. ಈಗೆಲ್ಲ ಮಾಡಕ್ ಹೋಗ್ತೀನಿ ಅಂತ ನನಗ್ ನಾನೇ ಹೇಳ್ಕಂತ ಇದ್ದೀನಿ. ಇವೆಲ್ಲ ಮಾಡಕ್ ಹೋಗ್ತೀನಿ ಅಂತ ನನಗ್ ನಾನೇ ಹೇಳ್ಕಂತ ಇದ್ದೀನಿ. ಎಲ್ಲ ಹೇಳ್ರಿ ಬಾಯ್ಬಿಟ್ಟು. ನೀವೇನಂತ ಹೇಳ್ಕೊಂತ ಇದ್ದೀರಾ ನಿಮಗ್ ನೀವೇ? ಸೋಮವಾರದಿಂದ ಶನಿವಾರವರೆಗೂ ನಿಮಗ್ ನೀವು ಏನ್ ಹೇಳ್ಕೊಂತ ಇರ್ತೀರಾ ಡೈಲಿ, ಬೆಳಗ್ಗೆಯಿಂದ ರಾತ್ರಿವರೆಗೂ?
ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದೆ, ಮನೇಲಿ ಸಮಾಧಾನ ಇಲ್ಲ, ಇಲ್ಲಿದಿಲ್ಲ, ಅಲ್ಲದಿಲ್ಲ. ನಿಮಗೆ ನೀವೇ ಏನ್ ಮಾಡ್ಕೊಂತ ಇರ್ತೀರಾ? ಏನ್ ಹೇಳ್ಕೊಂತ ಇರ್ತೀರ ಹೇಳ್ರಿ? ನಿಮಗೆ ನೀವೇ ಮಾತಾಡ್ಕೊಂತ ಇರ್ತೀರ ತಾನೆ? ಏನಂತ ಮಾತಾಡ್ಕೊಂತ ಇರ್ತೀರ? ಇವ್ರು ಹಿಂಗ್ ಮಾಡ್ಬಿಟ್ರು, ಅವ್ರು ಹಂಗ್ ಮಾಡ್ಬಿಟ್ರು, ಅವ್ರು ಹಿಂಗ್ ಮಾಡ್ಬಿಟ್ರು, ಇದು ಹಂಗಾಗಿದೆ ಚೆನ್ನಾಗಿರ್ತಾ ಇತ್ತು, ಹಿಂಗಾಗಿದೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳಿ ನಾವೇನ್ ಮಾಡ್ತಾ ಇರ್ತೀವಿ? ನಮ್ಮ ಒಳಗಡೆ ನಾವೇ ಮಾತಾಡ್ಕೊಂತ ಇರ್ತೀವಿ. ಅದಕ್ಕೆ ಬದಲಾಗಿ ನೀವ್ ಏನ್ ಮಾತಾಡ್ಬೇಕು? ನಿಮ್ಮೊಳಗೆ ನೀವು ಏನು ಒಳ್ಳೇದಾಗ್ಬೇಕೋ ಅದನ್ನ ಮಾತಾಡ್ಕೊಬೇಕು. ನಿಮ್ಮೊಳಗೆ ನೀವೇ ಏನು ಒಳ್ಳೇದಾಗ್ಬೇಕೋ ಅದನ್ನ ಮಾತಾಡ್ಕೊಳ್ದಿರ ಅದ್ರ ಬದಲಾಗಿ ನಾವೇನ್ ಮಾಡ್ತಾ ಇರ್ತೀವಿ? ಆಗ್ತಾ ಇರೋ ಕೆಟ್ಟ ವಿಷಯಗಳನ್ನ ನಾವೇನ್ ಮಾಡ್ತಾ ಇರ್ತೀವಿ? ನಮ್ಮೊಳಗೆ ನಾವು ಮಾತಾಡ್ಕೊಂತ ಇರ್ತೀವಿ. ನಿಮ್ಮೊಳಗೆ ನೀವೇ ಬರೀ ಕೆಟ್ಟ ವಿಷಯಗಳನ್ನ ಮಾತಾಡ್ಕೊಂತ ಇದ್ರೆ ನಿಮ್ಮ ಶರೀರದಲ್ಲಿ ಸಮಾಧಾನ ಹಾಳಾಗ್ದಿರ ಇನ್ನೇನಾಗತ್ತೆ? ಇವತ್ತಿಂದ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ ಒಳಗಡೆ ನೀವು ಮಾತಾಡ್ಕೊಬೇಕು, ಆದ್ರೆ ಆ ಮಾತಾಡೋ ಮಾತುಗಳು ಒಳ್ಳೇದಾಗಿರ್ಬೇಕು. ಹಲ್ಲೆಲೂಯಾ. ನಿಮ್ ಒಳಗಡೆ ನೀವು ಮಾತಾಡ್ಕೊಬೇಕು, ಆ ಮಾತಾಡೋ ಮಾತುಗಳು ನಿಮಗೆ ಸಮಾಧಾನ ತಗೊಂಡ್ಬರ್ಬೇಕು. ನಿಮ್ ಒಳಗಡೆ ನೀವು ಮಾತಾಡ್ಕೊಬೇಕು, ನಿಮ್ ಮಾತಾಡೋ ಮಾತುಗಳು ನಿಮಗೆ ಸಂತೋಷ ತಗೊಂಡ್ಬರ್ಬೇಕು. ನೀವು ಮಾತಾಡ್ಬೇಕು ಒಳಗಡೆ, ನಿಮ್ಮ ಒಳಗಡೆ ಮಾತಾಡೋ ಮಾತುಗಳು ನಿಮ್ಗೆ ನೆಮ್ಮದಿ ಉಂಟು ಮಾಡ್ಬೇಕು. ಆದ್ರೆ ನಮಗೆ ನೆಮ್ಮದಿ ಉಂಟು ಮಾಡೋ ಮಾತುಗಳನ್ನ ನಾವು ಒಳಗಡೆ ನಾವೇನ್ ಮಾಡಲ್ಲ? ಮಾತಾಡ್ಕೊಳ್ಳಲ್ಲ. ಒಳಗಡೆ ನಮ್ಮ ಬಗ್ಗೆ ನಾವು ಬೈಕಂತ ಇರ್ತೀವಿ, ಬೇರೆಯವ್ರ ಬಗ್ಗೆನೂ ಬೈಕಂತ ಇರ್ತೀವಿ, ನಮ್ಮನ್ನ ನಾವು ಕೇವಲವಾಗಿ ಮಾತಾಡ್ಕೊಂತ ಇರ್ತೀವಿ, ಬೇರೆಯವ್ರ ಬಗ್ಗೆನೂ ಒಳಗಡೆ ಏನ್ ಮಾಡ್ತಾ ಇರ್ತೀವಿ? ನಾವು ಕೇವಲವಾಗಿ ಮಾತಾಡ್ಕೊಂತ ಇರ್ತೀವಿ. ನಮ್ಮ ಒಳಗಡೆ ಇವೇ ನಡೀತಾ ಇರ್ತವೆ. ಇಲ್ಲ ನಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ಕೊಂತ ಇರ್ತೀವಿ ಒಳಗಡೆ, ಇಲ್ಲ ಇನ್ನೊಬ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ತೀವಿ. ಈ ಎರಡರಲ್ಲಿ ಯಾವ್ದನ್ನ ಒಂದೇ. ನಮ್ಮ ಟೈಮ್ ಅಲ್ಲ ಇದ್ರಲ್ಲೇ ವೇಸ್ಟ್ ಮಾಡ್ತಾ ಇದ್ವಿ. ದೇವರಿಗೆ ಹತ್ರ ಆಗೋದ್ರಲ್ಲಿ ಪ್ರಯತ್ನನೇ ಪಡ್ತಾ ಇಲ್ಲ ನಾವು. ನೀವೆಲ್ಲ ಏನಾಗ್ಬೇಕು ಹೇಳ್ರಿ? ದೇವ್ರಿಗೆ ಹತ್ರ ಆಗೋ. ದೇವ್ರಿಗೆ ಹತ್ರ ಆಗ್ಬೇಕಂದ್ರೆ ಸೇರ್ಸಿಟ್ಕೊಂಡ್ರದನ್ನ ತೆಗೆದು ದೇವ್ರ ಮುಂದೆ ಬಿಚ್ಚಬೇಕು. ನೀವು ಬಿಚ್ಚಿಟ್ಟಾಗ ದೇವರು ಅದನ್ನ ನೋಡ್ತಾರೆ. ದೇವ್ರು ನೋಡಿ ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ಉದ್ಧಾರ ಮಾಡ್ತಾರೆ. ಹಲ್ಲೆಲೂಯ. ನಮ್ಮನ್ನ ಹಾಳು ಮಾಡ್ತಾ ಇರೋದೆಲ್ಲ ಇದೆ. ಒಳಗಡೆ ಮಾತಾಡೋ ಮಾತುಗಳು ಏನಿಲ್ಲ, ದೇವರಿಗೆ ಮೆಚ್ಚುಗೆ ಆಗಿಲ್ಲ. ದೇವರಿಗೆ ಮೆಚ್ಚುಗೆ ಆಗಿಲ್ಲ. ನಾವಿದೇನ್ ಹೇಳ್ತಾನೆ? ಒಳಗಡೆನೇ ಮಾತಾಡ್ಕೊಂತವನೆ, ನಾನ್ ದೇವಾಲಯಕ್ಕೆ ಹೋಗ್ಬೇಕು, ಆಡ್ಬೇಕು, ಹಿಂಗಿರ್ಬೇಕು ದೇವ್ರ ಹತ್ರ, ಹಂಗ ಆಗ್ಬೇಕು ದೇವ್ರ ಹತ್ರ ಅಂತೇಳಿ ಏನ್ ಮಾಡ್ತಾನೆ? ಒಳಗಡೆನೆ ಅವನಿಗವನೇ ಮಾತಾಡ್ಕೊಂತವನೆ, ಅವನಿಗವನೇ ಹೇಳ್ಕೊಂತವನೆ. ದೇವ್ರಿಗೆ ಹತ್ರ ಆಗ್ಬೇಕು ಅಂತ ನಮಗ್ ನಾವೇ ಯಾವಾಗಾದ್ರೂ ಮಾತಾಡ್ಕೊಂಡಿದೀವಾ? ಕೇಳ್ರಿ ಪಕ್ಕದಲ್ಲಿ ಇರೋರಿಗೆ, ದೇವ್ರಿಗೆ ಹತ್ರ ಆಗ್ಬೇಕಂತ ನಿಮಗ್ ನೀವ್ ಯಾವಾಗಾದ್ರೂ ಮಾತಾಡ್ಕೊಂಡಿದ್ದೀರಾ ಅಂತ? ಒಂದಿನ 24 ಗಂಟೆ ಇದೆ. 24 ಗಂಟೆಲಿ ಎಷ್ಟು ನಿಮಿಷ ದೇವ್ರಿಗೆ ಹತ್ರ ಆಗ್ಬೇಕಂತ ಮಾತಾಡ್ಕೊಂತೀರಾ? ಒಂದ್ ಅರ್ಥ ಮಾಡ್ಕೊಳ್ಳಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಹೊರಗಡೆ ಇರ್ತೀರಾ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೆಲ್ಲ ಸೇರ್ಸಿಟ್ಟಿದ್ದೀರಾ. ಫಸ್ಟ್ ಮನೆಗೆ ಹೋದ್ಮೇಲೆ ಪ್ರೇಯರ್ ಅಲ್ಲಿ ಕುತ್ಕೊಂಡಾಗ ಅದನ್ನೆಲ್ಲ ಏನ್ ಮಾಡ್ಬೇಕು ಹೇಳ್ರಿ? ನೀವು ಬಿಚ್ಚಿಡೋದಕ್ಕೆ ಪ್ರಯತ್ನ ಪಡ್ಬೇಕು. ಅದ್ ಬಿಚ್ಚಿಡ್ದಿರಾ ದೇವ್ರಿಗೆ ನೀವು ಆ ಪ್ರಾರ್ಥನೆಯಲ್ಲಿ ದೇವ್ರಿಗೆ ಹತ್ರ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಸೇರ್ಸಿಟ್ಕೊಂಡು ರಾತ್ರಿ ಮಲ್ಕೊಬೇಕಾದ್ರೆ ಪ್ರೇಯರ್ ಮಾಡಿ ದೇವ್ರಿಗೆ ಹತ್ರ ಆಗ್ಬೇಕಂತ ಪ್ರಯತ್ನ ಪಡ್ತೀವಿ. ಅದು ಆಗೋದೇ ಇಲ್ಲ. ಅದು ಇನ್ನೂ ಡಿಸ್ಟೆನ್ಸ್ ಜಾಸ್ತಿ ಮಾಡ್ತವೆ. ಬೆಳಗ್ಗೆಯಿಂದ ರಾತ್ರಿ ಆಗಿದ್ವರೆಗೂ ಏನೆಲ್ಲ ನಡೀತು ಅದೆಲ್ಲ ಏನ್ ಮಾಡ್ಬೇಕು? ದೇವ್ರ ಮುಂದೆಗಡೆ ನಾವು ಬಿಚ್ಚಿಟ್ಬಿಟ್ಟು ಸಮಾಧಾನ ಹೊಂದ್ಕೊಂಡಾಗ ದೇವ್ರು ನಮ್ಗೆ ಏನಾಗ್ತಾರೆ? ಹತ್ರ ಆಗಿ ಮಾರ್ಪಡ್ತಾರೆ. ನಿಮ್ ಪ್ರಾರ್ಥನೆ, ದಿನದ ಪ್ರಾರ್ಥನೆ ಎಲ್ಲಾನು ಏನಿರ್ಬೇಕು ಹೇಳ್ರಿ? ನಡೆದಿರೋದನ್ನ ಸೇರ್ಸಿಡೋದನ್ನ ಡೈಲಿ ಬಿಚ್ಚಿಡೋದ್ರಲ್ಲೇ ನಿಮ್ ಟೈಮ್ ಏನ್ ಮಾಡ್ಬೇಕು? ನೀವು ಕಳಿಬೇಕು. ಯಾವಾಗಾದ್ರೂ ಈ ಪ್ರೇಯರ್ ಮಾಡಿದೀರಾ? ಬಿಚ್ಚಿಡೋಕ್ಕೋಸ್ಕರ 1 hour ಪ್ರೇಯರ್ ಮಾಡಿದೀರಾ? ಸೇರ್ಸಿಟ್ಟಿರೋದೆಲ್ಲ ದೇವ್ರ ಮುಂದ್ಗಡೆ ಹೊರಗಡೆ ಹಾಕಕ್ಕೋಸ್ಕರ ಯಾವಾಗಾದ್ರೂ ಪ್ರಾರ್ಥನೆ ಮಾಡಿದೀರಾ? ನಾವು ದೇವ್ರ ಮುಂದ್ಗಡೆ ಎಲ್ಲಾನು ಬಿಚ್ಚಿಡ್ದಿರಾ, ಸೇರ್ಸಿಟ್ಟಿರೋದೆಲ್ಲ ಹೊರಗಡೆ ನಾವು ಹಾಕ್ತೀರಾ? ದೇವ್ರಿಗೆ ಹತ್ರ ಆಗ್ಬೇಕಂದ್ರೆ ಆ ಪ್ರಾರ್ಥನೆಯಲ್ಲಿ ನಾವು ದೇವ್ರಿಗೆ ಹತ್ರ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಮಾಡೋ ಪ್ರಾರ್ಥನೆ ದೇವ್ರ ನಾವು ಹತ್ರ ಆಗ್ಬೇಕಂದ್ರೆ ಮೊದಲು ನಾವು ಸೇರ್ಸಿಟ್ಟಿರೋದನ್ನ ದೇವ್ರ ಮುಂದ್ಗಡೆ ಏನ್ ಮಾಡ್ಬೇಕು? ನಾವು ಬಿಚ್ಚಿಡ್ಬೇಕು. ಇವತ್ತಿಂದ ನಿಮ್ ಪ್ರಯತ್ನ, ನಿಮ್ ಪ್ರಯಾಸ ಎಲ್ಲಾನು ದೇವ್ರ ಮುಂದ್ಗಡೆ ಏನ್ ಮಾಡ್ಬೇಕು? ನೀವು
ಯೇಸುವೇ. ನಂಬರ್ಸ್ ಅರಣ್ಯಕಾಂಡ 22, 28. 22, 28. ಬೆಳಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಅವನು ಹೋದದ್ದರಿಂದ ದೇವರಿಗೆ ಕೋಪ ಉಂಟಾಯಿತು. ಯೆಹೋವನ ದೂತನು ಅವನಿಗೆ ಎದುರಾಳಿಯಾಗಿ ದಾರಿಯಲ್ಲಿ ನಿಂತುಕೊಂಡನು. ಬಿಳಾಮನು ತನ್ನ ಕತ್ತೆಯ ಮೇಲೆ ಹತ್ತಿಕೊಂಡಿದ್ದನು. ಇಬ್ಬರು ಆಳುಗಳು ಅವನ ಸಂಗಡ ಇದ್ದರು. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದಾರಿಯಲ್ಲೇ ನಿಂತಿರುವುದನ್ನು ಆ ಕತ್ತೆ ನೋಡಿ ದಾರಿಯನ್ನು ಬಿಟ್ಟು ಅಡವಿ ಕಡೆ ಹೋಯಿತು. ಕತ್ತೆಯನ್ನು ದಾರಿಗೆ ನಿಲ್ಲಿಸುವುದಕ್ಕೆ ಬಿಳಾಮನು ಅದನ್ನು ಒಡೆದನು. ಆಮೇಲೆ ಯೆಹೋವನ ದೂತನು ದ್ರಾಕ್ಷೆ ತೋಟಗಳ ಸಂದಿನಲ್ಲಿ ನಿಂತುಕೊಂಡನು. ಎರಡು ಕಡೆಯಲ್ಲಿಯೂ ಗೋಡೆ ಇತ್ತು. ಕತ್ತೆ ಯೆಹೋವನ ದೂತನನ್ನು ನೋಡಿ ಗೋಡೆಗೆ ಒತ್ತಿಕೊಂಡು ಬಿಳಾಮನ ಕಾಲನ್ನು ಆ ಗೋಡೆಗೆ ಇರುಕಿಸಲು ಅವನು ಅದನ್ನು ತಿರುಗಿ ಹೊಡೆದನು. ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿ ಇಲ್ಲದೆ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು. ಕತ್ತೆಯು ಅವನನ್ನು ನೋಡಿ ಬಿಳಾಮನ ಕೆಳಗೆ ಅಣಗಿ ಕೊಂಡಾಗ ಬಿಳಾಮನು ಸಿಟ್ಟುಕೊಂಡು ತನ್ನ ಕೈ ಕೋಲಿನಿಂದ ಹೊಡೆದನು. ಆಗ ಯೆಹೋವನು ಆ ಕತ್ತೆಗೆ ಮಾತನಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬಿಳಾಮನನ್ನು, ನೀನು 3 ಸಾರಿ ನನ್ನನ್ನು ಹೊಡೆದದ್ದೇಕೆ? ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು. ಅದಕ್ಕೆ ಬಿಳಾಮನು, ಸಾಕು. ಈಗ ಆ ಕತ್ತೆ ಇಕ್ಕಟ್ಟಲ್ಲಿ ಸಿಗಾಕೊಳ್ಳೋ ಕಾರಣ ಏನು? ದೇವರ ಇಷ್ಟ ಇಲ್ದಿರೋ ಕಡೆಗೆ ಇಷ್ಟ ಇಲ್ದಿರೋ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ದೇವದೂತ ಏನ್ ಮಾಡ್ದ? ಅದನ್ನ ವಿಶಾಲ ಜಾಗ ಇದ್ದ ರೋಡಲ್ಲಿಂದ ಹೋಗಿ ಇಕ್ಕಟ್ಟಲ್ಲಿ ಸಿಗಾಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗದ ರೀತಿಯಲ್ಲಿ ನೀವು ತಪ್ಪು ಮಾಡಿದಾಗಲ್ಲ ದೇವ್ರು ಏನ್ ಮಾಡ್ತಾರೆ? ನಿಮ್ಮನ್ನ ಇಕ್ಕಟ್ಟಲ್ಲಿ ಸಿಗಾಕ್ಸ್ತಾರೆ. ನೀವು ಇಕ್ಕಟ್ಟಲ್ಲಿ ಸಿಗಾಕೊಳ್ಳೋ ಕಾರಣ ಏನು? ಏನಕ್ಕೆ ಇಕ್ಕಟ್ಟಲ್ಲಿ ದೇವ್ರು ಸಿಗಾಕ್ಸ್ತಾರೆ ನಿಮ್ಮನ್ನ? ಬುದ್ಧಿ ಕಲ್ಸಕ್ಕೆ. ಅಂದ್ರೆ ನೀವ್ ಮಾಡ್ತಾರ ತಪ್ಪು ಅಂತ ನಿಮ್ ಬಾಯಲ್ಲಿ ನಿಮ್ಗೆ ಅರಿಕೆ ಮಾಡ್ಸಕ್ಕೆ, ಹೇಳ್ಸಕ್ಕೆ. ಅದಕ್ಕೆ ಇಕ್ಕಟ್ಟಲ್ಲಿ ಸಿಗಾಕೊಳಕ್ ಮುಂಚೆನೆ ಸೇರ್ಸಿಟ್ಟಿರೋದನ್ನ ದೇವ್ರ ಮುಂದೆ ಬಿಚ್ಚಿಟ್ಬಿಟ್ರಿ. ಇಲ್ಲ ಅಂದ್ರೆ ದೇವ್ರು ಬಿಡಲ್ಲ, ಬೆನ್ನತ್ತಾರೆ ನಿಮ್ ಹಿಂದ್ಗಡೆ. ಬೆನ್ನೆತ್ತಿ ಎತ್ತಿ ಎತ್ತಿ ಲಾಸ್ಟ್ಗೆ ಡೆಡ್ ಎಂಡ್ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ತಾರೆ. ಡೆಡ್ ಎಂಡ್ ಅಲ್ಲಿ ನಿಲ್ಸ್ಬಿಟ್ಟು ಯಾರ ಅವಿಶ್ವಾಸಿ ಬರ್ತಾರೆ, ಅವಿಶ್ವಾಸಿ ಬಾಯಿಂದ ನಮ್ಮ ಹತ್ರ ಮಾತಾಡ್ಸ್ತಾರೆ. ಅವಾಗ ನಾವ್ ಏನ್ ಮಾಡಕ್ ಆಗಲ್ಲ. ಅದನ್ನ ನೀನೆಲ್ಲ ಒಂದ್ ವಿಶ್ವಾಸಿನ ಬೈಬಲ್ ಕೈಯಲ್ಲಿ ಬೈಬಲ್ ಇಟ್ಕೊಂಡಿದ್ಯಾ, ಪ್ರಾರ್ಥನೆ ಮಾಡ್ತೀಯಾ, ನೆಟ್ಟಿಗೆ ಬದುಕಾಗಲ್ವಾ ಅಂತ ಹೇಳಿದ್ರೆ ನಮ್ಗೆ ಅದನ್ನ ತಡ್ಕೊಳಕ್ ಆಗತ್ತಾ? ಸೊ ಇವನ್ ಬಂದ್ ನನಗೆ ಹೇಳ್ಬಿಟ್ನಲ್ಲ ಅಂತ ನಾವೇನ್ ಮಾಡ್ತೀವಿ? ನಾವು ಒಳಗಡೆ ಬೈಕಂತ ಇರ್ತೀವಿ. ಆದ್ರೆ ದೇವರು ಮಾತಾಡೋ ವಿಧಾನಗಳನ್ನ ನಾವೇನ್ ಮಾಡಲ್ಲ ಹೇಳಿ. ಡೆಡ್ ಎಂಡ್ ಸಿಗಾಕೊಂಡಾಗ ದೇವರು ಯಾರನ್ನ ಬೇಕಾದ್ರೂ ಉಪಯೋಗ ಮಾಡ್ತಾರೆ. ಇದೇ ತರ ಒಂದ್ 5 ವರ್ಷಕ್ಕೆ ಮುಂಚೆ ಗಾಡಿ ಓಡಿಸ್ಕೊಂಡ್ ಬರ್ಬೇಕಾದ್ರೆ ಕ್ರಾಸ್ ಆಗಿ ಸ್ವಲ್ಪ ಗಾಡಿ ಸ್ಕಿಡ್ ಆಯ್ತು. ಅಲ್ಲಿ ಪಕ್ಕದಲ್ಲಿರೋನೊಬ್ಬ ಅವಿಶ್ವಾಸಿನಿ ನನ್ ಮುಖ ನೋಡ್ಕೊಂಡು ಹೇಳ್ತಾವ, ಇನ್ನೂ ನೀನ್ ಜಾಸ್ತಿ ಬದುಕ್ಬೇಕು, ಸಾಧನೆ ಮಾಡೋದು ತುಂಬಾ ಇದಾವೆ, ಏನಕ್ಕೆ ಹಿಂಗ್ ಹೋಯ್ತಾ ಇದೀಯ ಅಂತಾನು. 1 ನಿಮಿಷಕ್ಕೆ ನಂಗೆ ಅರ್ಥ ಆಗಿಲ್ಲ, ಇವನಿಗೆ ಹಿಂಗ್ ಹೇಳ್ತಾವನೆ, ಇವ್ನು ನನ್ ಸಂಬಂಧ ಇಲ್ವಲ್ಲ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಯೋಚನೆ ಮಾಡ್ದೆ, ಒಂದ್ ವೇಳೆ ದೇವ್ರು ಮಾತಾಡಿರ್ಬೋದಾ, ಜ್ಞಾಪಕ ಮಾಡ್ತಾವ್ರೆ. ಅರ್ಥ ಆಯ್ತು ಅವಾಗ್ಲೆ. ಎಷ್ಟೋ ಸಾರಿ ದೇವ್ರು ಏನ್ ಮಾಡ್ತಾರೆ ಹೇಳಿ, ಅನ್ಎಕ್ಸ್ಪೆಕ್ಟೆಡ್ ವೇಸ್ ಅಲ್ಲಿ ದೇವ್ರು ಮಾತಾಡ್ತಾರೆ. ದೇವ್ರು ಮಾತಾಡೋ ವಿಧಾನಗಳು ನಮ್ಮ ಕಿವಿ ಕೇಳಿಸ್ಕೋಬೇಕಂದ್ರೆ ಮೊದಲು ನಾವೇನ್ ಮಾಡ್ಬೇಕು ಹೇಳಿ, ಒಳಗಡೆ ಇರೋದನ್ನ ಸೇರ್ಸಿಟ್ಟಿರೋದೆಲ್ಲ ಕೆಟ್ಟದೆಲ್ಲ ಏನಿದಾವೆ ದೇವ್ರ ಮುಂದೆ ಬಿಚ್ಚಿಟ್ಟಾಗ ದೇವ್ರು ಈ ತರ ನಮ್ಗೆ ಈಸಿಯಾಗಿ ಮಾತಾಡೋ ಮಾತುಗಳು ನಮ್ಗೆ ಏನ್ ಬರ್ತವೆ ಹೇಳಿ, ನಮ್ ಕಿವಿಗೆ ಅರ್ಥ ಆಗ್ತವೆ. ಇದನ್ನ ದೇವ್ರೇ ಮಾತಾಡ್ತಾವ್ರೆ.
ಇಲ್ಲಿ ಕತ್ತೆ ಬಾಯಿನ ಏನ್ ಮಾಡೋರು ದೇವ್ರು? ಇವಾಗ ಅದೇನ್ ಕೇಳ್ತೈತೆ? ಯಾಕೆ ನಾನು 3 ಸರಿ ಹೊಡೆದೆ? ನಾನು ನಿಂಗೆ ಏನಾದ್ರು ಹೊಡೆದ್ನಾ? ಇಲ್ಲ ಬೈದ್ನಾ? ಇಲ್ಲ ಏನೋ ಕೆಟ್ಟದ್ ಮಾಡ್ದ್ನಾ? ಇದೇ ತರನೇ ದೇವ್ರು ಒಬ್ಬೊಬ್ರಿಗೂ, ನಿಮ್ಮಿಲ್ಲಿರೋರು ಒಬ್ಬೊಬ್ರಿಗೂ ಧೈರ್ಯ ಕೊಟ್ಬಿಟ್ಟು ಮಾತಾಡಕ್ ಬಿಟ್ರೆ ನೀವ್ ಆ ಥರನೇ ಹೋಗಿ ಪ್ರಶ್ನೆ ಕೇಳ್ತೀರಾ? ಇಲ್ಲ 4 ಜನಕ್ಕೆ ಪ್ರಶ್ನೆ ಕೇಳ್ತೀರಾ. ಆದ್ರೆ ನಿಮಗ್ ನೀವು ಪ್ರಶ್ನೆ ಕೇಳ್ಕೊಳಕ್ ದೇವ್ರು ಧೈರ್ಯ ಕೊಡ್ಬೇಕು ನಿಮಗೆ. ನಮಗ್ ಬೇಕಾಗಿರೋ ಧೈರ್ಯ ಪಕ್ಕದಲ್ಲಿರೋರ್ನ ಹೋಗಿ ನನಗ್ ತಪ್ಪು ಮಾಡ್ತಾ ಇದೆ ಅಂತ ಕೇಳೋದಲ್ಲ ನಮಗ್ ಬೇಕಾಗಿರೋದು. ಇವತ್ತು ಧೈರ್ಯ ನಮ್ಗೆ ಯಾವ್ದಕ್ ಬೇಕು? ನಮ್ಮನ್ನ ನಾವು ಕ್ವಶನ್ ಮಾಡಿ ಕೇಳ್ಕೊಳ್ಳೋದಕ್ಕೆ ನಮ್ಗೆ ಏನ್ ಬೇಕು? ಇವತ್ತು ಧೈರ್ಯ ಬೇಕು. ಬೇರೆಯವ್ರನ್ನ ಕೇಳಕ್ ಬಾಯಿ ಬರ್ತದೆ, ಆದ್ರೆ ನಮ್ಮನ್ನ ನಾವು ಕೇಳ್ಕೊಳಕ್ ನಮ್ಗೆ ಏನ್ ಬರಲ್ಲ? ಬಾಯಿ ಬರಲ್ಲ. ಇವತ್ತು ನಿಮಗ್ ನೀವೇ ಮಾತಾಡ್ಕೊಬೇಕು. ನೀವ್ ಯಾರು? ನಾ ಯಾರು? ನಾನು ಏನ್ ಮಾಡ್ತಾ ಇದ್ದೀನಿ? ಏನ್ ಮಾಡಕ್ ದೇವ್ರು ನನ್ನ ಕರೆದಿದ್ದಾರೆ? ಏನಕ್ಕೋಸ್ಕರ ದೇವ್ರು ನನ್ನ ಕರೆದಿದ್ದಾರೆ? ಏನಕ್ಕೋಸ್ಕರ ದೇವ್ರು ನನ್ನ ಆರಿಸ್ಕೊಂಡಿದ್ದಾರೆ? ಏನ್ ಸಾಧನೆ ಮಾಡ್ಬೇಕಾಗ್ಯಾರ ನಾನು ಇಲ್ಲಿ ಏನ್ ಮಾಡ್ಕೊಂಡು ಕೂತಿದ್ದೀನಿ ಅಂತೇಳಿ ನಿಮಗ್ ನೀವೇನ್ ಮಾಡ್ಬೇಕು? ಇವತ್ತು ಪ್ರಶ್ನೆ ಕೇಳ್ಕೊಬೇಕು. ಹಲ್ಲೆಲೂಯಾ. ಇಲ್ಲಿ ಕತ್ತೆ ಬಾಯಿನ ದೇವ್ರು ತೆಗೆದು ಏನ್ ಮಾಡ್ತಾ ಇದಾರೆ? ಮಾತಾಡ್ತಾ ಇದ್ದಾರೆ. ಆಮೇಲೆ ಹಂಗೆ ಮುಂದೆ ಓದಿ. ಅಲ್ಲಿಂದ ಕಂಟಿನ್ಯೂ ನಂಗೆ. ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿ ಇಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು. ದಾರಿ ಇಲ್ದಿರೋ ಜಾಗದಲ್ಲಿ ನಿಂತ್ಕೊಂಡ. ಇಕ್ಕಟ್ಟಲ್ಲಿ ನೀವು ತಪ್ಪು ಮಾಡಿದಾಗ ನಿಮ್ ದಾರಿಗಳು ಏನಾಗ್ತವೆ? ಇಕ್ಕಟ್ಟಾಗ್ತವೆ. ಅವಾಗ ನೀವೇನಂತ ಪ್ರಾರ್ಥನೆ ಮಾಡ್ಬೇಕು? ದೇವ್ರೇ ನಾನು ದಾರಿ ತೋರ್ಸು ಅಂತ ಪ್ರಾರ್ಥನೆ ಮಾಡ್ಬೇಕಾ? ಇಲ್ಲ ಮಾಡ್ತಾ ಇರೋ ತಪ್ಪುಗಳನ್ನ ನನಗೆ ಹೊರಪಡಿಸು ಅಂತ ಪ್ರಾರ್ಥನೆ ಮಾಡ್ಬೇಕಾ? ಅನೇಕ ಬಾರಿ ನಿಮ್ಮ ದಾರಿ ತಪ್ಪಿ ಹೋಗ್ತಾ ಇರೋದು, ದಾರಿ ಮುಚ್ಚೋಗ್ತಾ ಇರೋದು ಕಾರಣನೇ ನೀವ್ ಮಾಡ್ತಾ ಇರೋ ತಪ್ಪುಗಳೇ. ನೀವ್ ಮಾಡ್ತಾ ಇರೋ ತಪ್ಪುಗಳೇ ನಿಮ್ಮನ್ನ ಏನ್ ಮಾಡ್ತಾ ಇದೆ? ಇಕ್ಕಟ್ಟಲ್ಲಿ ಸಿಗಾಕ್ಸಿ, ದಾರಿ ಇಲ್ದಿರೋ ಮಾರ್ಗದಲ್ಲಿ ನಡೆಸಿ, ಮುಂದಕ್ಕೆ ಹೋಗ್ದಿರಂಗೆ ಹಿಂದಕ್ಕೆ ಹೋಗ್ದಿರಂಗೆ ನಿಮ್ ಲೈಫ್ನ ಏನ್ ಮಾಡಿದೆ? ಇಕ್ಕಟ್ಟಲ್ಲಿ ಸಿಗಾಕ್ಸಿದೆ. ಇದಕ್ಕೆಲ್ಲ ಕಾರಣ ಯಾರು? ನಾವೇ. ನಾವ್ ಮಾಡಿರೋ ತಪ್ಪುಗಳೇ, ನಾವು ಸೇರ್ಸಿಟ್ಕೊಂಡಿರೋ ತಪ್ಪುಗಳೇ ನಮ್ಮನ್ನ ಇಕ್ಕಟ್ಟಲ್ಲಿ ಸಿಗಾಕ್ಸಿರೋದು. ತಪ್ಪು ಮಾಡಿ 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 ಇಕ್ಕಟ್ಟಲ್ಲಿ ಸಿಗಾಕೊಂಡ್ರು ನಿಮ್ಮನ್ನ ದೇವ್ರ ಏನ್ ಮಾಡ್ಬೇಕು? ವಿಶಾಲಕ್ಕೆ ನಡೆಸ್ಬೇಕಂದ್ರೆ ನೀವು ಸೇರ್ಸಿಟ್ಕೊಂಡಿರೋದನ್ನೆಲ್ಲ ಏನ್ ಮಾಡ್ಬೇಕು? ದೇವ್ರ ಮುಂದ್ಗಡೆ ಬಿಚ್ಚಿಡ್ಬೇಕು. ಹಲ್ಲೆಲೂಯಾ. ಮಾಡಿರೋ ತಪ್ಪುಗಳನ್ನ, ಸೇರ್ಸಿಟ್ಕೊಂಡಿರೋ ತಪ್ಪುಗಳನ್ನ ದೇವ್ರ ಮುಂದ್ಗಡೆ ಬಿಚ್ಚಿಟ್ರೆ ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿನ ದೇವರು ವಿಶಾಲವಾಗಿ ಬದಲಾಯಿಸ್ತಾರೆ. ಹಲ್ಲೆಲೂಯಾ. ತಪ್ಪನ್ನ ಒಪ್ಕೊಂಡು ಅರಿಕೆ ಮಾಡಿ ಬಿಟ್ಬಿಟ್ರೆ ದೇವ್ರು ನಿಮ್ಮನ್ನ ವಿಶಾಲಕ್ಕೆ ದೇವ್ರು ನಡೆಸ್ತಾರೆ. ಹಲ್ಲೆಲೂಯಾ. ಒಂದಲ್ಲ ಒಂದು ವಿಷಯದಲ್ಲಿ ನಾವು ತಪ್ಪು ಮಾಡಿನೇ ಇವಾಗ ಸಿಗಾಕೊಂಡಿರೋದು. ನಮ್ ಲೈಫಲ್ಲಿ ಒಂದಲ್ಲ ಒಂದು ವಿಷಯದಲ್ಲಿ ನಾವೇನ್ ಮಾಡಿದೀವಿ? ತಪ್ಪು ಮಾಡಿನೇ ಸಿಗಾಕೊಂಡಿರ್ತೀವಿ. ನಾವ್ ಮಾಡಿರೋ ತಪ್ಪಿಂದಾನೇ ನಾವು ಅಲ್ಲಿ ಇರೋದು, ಆ ಜಾಗದಲ್ಲಿ. ಯಾವತ್ತೋ ನಾವು ಒಂದು ರೈಟ್ ಡಿಸಿಷನ್ ತಗೊಂಡಿದ್ದಿದ್ರೆ ಈ ಕೇಸಲ್ಲಿ ನಾವು ಸಿಗಾಕೊಂತ ಇರ್ಲಿಲ್ಲ. ಯಾವತ್ತೋ ನಾವು ರೈಟ್ ಡಿಸಿಷನ್ ತಗೊಂಡಿದ್ದಿದ್ರೆ ಇವ್ರ ಮುಂದ್ಗಡೆ ನಾವು ಅವಮಾನ ಪಡ್ಬೇಕಾಗಿರ್ಲಿಲ್ಲ. ಯಾವತ್ತೋ ನಾವು ರೈಟ್ ಡಿಸಿಷನ್ ತಗೊಂಡಿದ್ದಿದ್ರೆ ಇವ್ರ ಹತ್ರ ನಾವು ಅನ್ನಿಸ್ಕೊಬೇಕಾಗಿರ್ಲಿಲ್ಲ. ಇವತ್ತು ನೀವು ಇವ್ರ ಹತ್ರ ಅನ್ನಿಸ್ಕೊಂತ ಇರೋದು, ಬಯಸ್ಕೊಂತ ಇರೋದು, ಅವಮಾನ ಪಡ್ತಾ ಇರೋದು ಕಾರಣ ಏನು? ಯಾವತ್ತೋ ನಾವು ರೈಟ್ ಡಿಸಿಷನ್ ತಗೊಂಡಿಲ್ಲ. ಆ ರಾಂಗ್ ಡಿಸಿಷನ್ ತಗೊಂಡು ನಾವೇನ್ ಮಾಡಿದೀವಿ? ಇವತ್ತು ಇಕ್ಕಟ್ಟಲ್ಲಿ ಸಿಗಾಕೊಂಡಿದೀವಿ. ತಪ್ಪು ಮಾಡಿ ಇಕ್ಕಟ್ಟಲ್ಲಿ ಸಿಗಾಕೊಂಡ್ರು ಎಲ್ಲಾ ವಿಷಯಗಳಲ್ಲೂ ಏನೆಲ್ಲ ತಪ್ಪು ಮಾಡಿದೀವಿ ಅನ್ನೋದನ್ನ ದೇವರ ಮುಂದೆಗಡೆ ಒಪ್ಕೊಂಡು ಬಿಚ್ಚಿಟ್ಬಿಟ್ರೆ ದೇವರ ಎಲ್ಲಾ ವಿಷಯದಲ್ಲೂ ದೇವರು ನಮ್ಮನ್ನು ವಿಶಾಲಕ್ಕೆ ನಡೆಸ್ತಾರೆ. ಹಲ್ಲೆಲೂಯಾ. ಇಕ್ಕಟ್ಟಲ್ಲಿ ಸಿಗಾಕೊಂಡ್ರು ಪ್ರತಿಯೊಂದು ವಿಷಯದಲ್ಲೂ ದೇವರು ನಮ್ಮನ್ನು ವಿಶಾಲಕ್ಕೆ ನಡೆಸ್ಬೇಕು ಇವತ್ತು. ಹಲ್ಲೆಲೂಯಾ. ಆದ್ರೆ ನಾವು ಯಾರು ಅಂತ ನಮ್ಮ ಒರಿಜಿನಲ್ನ ದೇವ್ರ ಹತ್ರ ಹೇಳ್ಕೊಬೇಕು. ಇವತ್ತೆಲ್ಲ ಮಾಡ್ಬೇಕಾಗಿರೋದೆಲ್ಲ ಒಂದೇ. ನೀವು ಸೇರ್ಸಿಟ್ಕೊಂಡ್ರದನ್ನ ದೇವ್ರ ಮುಂದೆ ಬಿಚ್ಚಿಟ್ರೆ, ಇಲ್ಲ ನಾನೇ ರೈಟು ಅನ್ಕೊಂಡು ಇನ್ನೂ ನೀವು ಆರ್ಗ್ಯುಮೆಂಟ್ ಮಾಡಿದ್ರೆ ಇನ್ನೂ ಇಕ್ಕಟ್ಟು ಏನಾಗ್ತಾ ಇರ್ತವೆ? ಜಾಸ್ತಿ ಆಗಿ ಉಸಿರಾಡಕ್ಕೂ ಜಾಗ ಇಲ್ದಂಗೆ ಆಗೋಗುತ್ತೆ ನಿಮ್ಗೆ. ಅಷ್ಟು ಇಕ್ಕಟ್ಟು ಬರೋ ಅಷ್ಟರಲ್ಲಿ ಇವತ್ತು ನೀವು ದೇವ್ರ ಹತ್ರ ಒಪ್ಕೊಂಡು, ಇಲ್ಲ ನಂದೇ ತಪ್ಪು, ನಾನೇ ಸರಿ ಇಲ್ಲ, ನಾನು ಮಾಡಿದ್ದೆ ತಪ್ಪು ಅಂತ ಹೇಳಿ ಏನೆಲ್ಲ ತಪ್ಪುಗಳು ಮಾಡಿದಿರ ಎಲ್ಲದನ್ನು ದೇವ್ರ ಮುಂದ್ಗಡೆ ಬಿಚ್ಚಿಟ್ಬಿಟ್ರೆ
ಅಲ್ಲಿಗೆ ದೇವ್ರು ಏನ್ ಮಾಡ್ತಾರೆ, ನಿಮ್ಗೆ ಸಮಾಧಾನ ಕೊಡ್ತಾರೆ. ಸಮಾಧಾನ ಕೊಟ್ಟು ನಿಮ್ಮ ಜೀವನವನ್ನ ಏನ್ ಮಾಡ್ತಾರೆ, ವಿಶಾಲಕ್ಕೆ ನಡೆಸ್ತಾರೆ. ಹಲ್ಲೆಲೂಯಾ. ಹಂಗೆ ಮುಂದಕ್ಕೆ ಹೋದಿ ಬೇಗ. ಕತ್ತೆಯು ಅವನನ್ನು ನೋಡಿ ಹ್ಮ್ ಬಿಳಾಮನ ಕೆಳಗೆ ಹ್ಮ್ ಅಣಗಿಕೊಂಡಾಗ ಬಿಳಾಮನ ಸಿಟ್ಟುಕೊಂಡು ತನ್ನ ಕೈಯ ಕೋಲಿಂದ ಹೊಡೆದನು. ಹ್ಮ್ ಆಗ ಯೆಹೋವನು ಆ ಕತ್ತೆಗೆ ಮಾತನಾಡುವ ಶಕ್ತಿಯನ್ನು ಕೊಡಲಾಗಿ ಹ್ಮ್ ಅದು ಬಿಳಾಮನನ್ನು, ನೀನು 3 ಸಾರಿ ನನ್ನನ್ನು ಹೊಡೆದದ್ದೇಕೆ? ಹ್ಮ್ ನಾನು ನಿನಗೇನು ಮಾಡಿದ್ದೇನೆ ಹ್ಮ್ ಎಂದು ಕೇಳಿತು. ಹ್ಮ್ ಅದಕ್ಕೆ ಬಿಳಾಮನು, ಹ್ಮ್ ನೀನು ಇಷ್ಟ ಬಂದಂತೆ ನನ್ನನ್ನು ಹ್ಮ್ ನಡೆಸಿದ್ದೀಯಲ್ಲ, ಆಡಿಸಿದ್ದೀಯಲ್ಲ, ಏನಂತೆ? ಇಷ್ಟ ಬಂದಂತೆ ನನ್ನನ್ನು ಆಡಿಸಿದ್ದೀಯಲ್ಲ. ಇಷ್ಟ ಬಂದಂತೆ ಆಡ್ಸ್ದೆ ಅಂತ ಹೇಳಿ ಇವಾಗ ಏನಾಗತ್ತೆ ಇವನಿಗೆ? ಇವನ್ ಕೋಪ ಬಂದೈತೆ. ನೀವ್ ಇಷ್ಟ ಬಂದಂಗೆಲ್ಲ ನೀವ್ ಮಾಡ್ತಾ ಇದ್ರೆ ದೇವ್ರ ಕೋಪ ಬರಲ್ವಾ? ಬರುತ್ತೆ. ಒಂದ್ ಕತ್ತೆ ಇಷ್ಟ ಬಂದಾಗ ಮಾಡಿದ ತಕ್ಷಣನೇ ಬಿಳಾಮಂಗ್ ಏನಾಯ್ತು? ಕೋಪ ಬಂತು. ನಾವ್ ಇಷ್ಟ ಬಂದಂಗೆಲ್ಲ ಬದುಕ್ಬಿಟ್ಟು, ಇಷ್ಟ ಬಂದಂಗೆಲ್ಲ ಮಾತಾಡ್ಬಿಟ್ಟು, ಇಷ್ಟ ಬಂದಂಗೆಲ್ಲ ಜೀವಿಸ್ಬಿಟ್ಟು, ದೇವ್ರೇ ನನ್ನ ಆಶೀರ್ವಾದ ಮಾಡು ಅಂದ್ರೆ ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕಾ ಇಲ್ಲ ನಿಮ್ಮ ಮೇಲೆ ಕೋಪ ಬರ್ಸ್ಕೋಬೇಕಾ ದೇವ್ರು? ಎಲ್ಲ ಇದ್ದೀರಾ? ನಿಮ್ಮ ನೋಡಿ ದೇವ್ರು ಸಂತೋಷ ಪಡ್ಬೇಕಾ ಇಲ್ಲ ಕೋಪ ಬರ್ಸ್ಕೊಬೇಕಾ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ನಿಮ್ ಮುಖ ನೋಡ್ರಿ, ದೇವರಿಗೆ ಸಂತೋಷ ಬರ್ತದ ಕೋಪ ಬರ್ತದ ಅಂತ? ಇನ್ನೊಂದ್ಸರಿ ಕೇಳ್ರಿ, ಇನ್ನೊಂದ್ಸರಿ ಕೇಳ್ರಿ. ಮುಖ ನೋಡ್ಕೊಂಡ್ ಕೇಳ್ರಿ. ಅದನ್ನ ಮುಖ ನೋಡಿದ್ರೆ ಯಾಕೆ ನಾಚಿಕೆ ಪಟ್ಕೊಂಡ್ ಕೇಳ್ತೀರಾ? ಮುಖ ನೋಡ್ಕೊಂಡ್ ಕೇಳ್ರಿ. ಆ ಕಡೆ ಈ ಕಡೆ ಮುಖ ನೋಡ್ಕೊಳ್ಳಿ ಸ್ವಲ್ಪ. ನಾವ್ ಮುಖಗಳು ನೋಡಿದ್ರೆ ದೇವ್ರಿಗೆ ಏನ್ ಬರ್ತಾವಂತೆ? ಏನಕ್ಕೆ? ಇಷ್ಟ ಬಂದಂಗ ಹೋಯ್ತೇವಿ. ಒಂದ್ ಕತ್ತೆ ಇಷ್ಟ ಬಂದಂಗ ಹೋಗಿದ್ದಕ್ಕೆ ಅವ್ನಿಗೆ ಏನಾಯ್ತು? ಕೋಪ ಬಂದ್ಬಿಟ್ಟು, ನಾನ್ ಹಿಂಗ್ ಹೋಗು ಅಂದ್ರೆ ನೀನ್ ಹಿಂಗ್ ಹೋಯ್ತೀಯ, ಹಿಂಗ್ ಬಾ ಅಂದ್ರೆ ಹಂಗ್ ಹೋಯ್ತೀಯ, ಗೋಡೆಗೆ ಹೋಗಿ ನನ್ ಕಾಲ್ ನೋಡು ಹೆಂಗ್ ಏಟ್ ಬಿದ್ದೈತೆ ಕಾಲ್ಗೆ, ನಿನ್ನಿಂದನೇ ಆಗಿದ್ದು. ನೀನ್ ನೆಟ್ಟಿಗೆ ಹೋಗಿದ್ರೆ ಏಟ್ ಆಗ್ತಾ ಇರ್ಲಿಲ್ಲ. ಇಷ್ಟ ಬಂದಂಗ ಹೋಯ್ತೀಯ. ಅವಾಗ ಇಮಿಡಿಯೇಟ್ ಆಗಿ ದೇವ್ರ ಏನ್ ಮಾಡ್ತಾರೆ? ಅವ್ನ್ ಕಣ್ಣು ಓಪನ್ ಮಾಡ್ತಾರೆ. ನೆಕ್ಸ್ಟ್ ಹಂಗೆ ಹೋಗಿ, ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದ್ದೀಯಲ್ಲ, ನನ್ನ ಕೈಯಲ್ಲಿ ಕತ್ತಿ ಇದ್ದಿದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು. ನನ್ನ ಕೈಯಲ್ಲಿ ಕತ್ತಿ ಇದ್ರೆ ಏನಕ್ಕೋಸ್ಕರ? ಇಷ್ಟ ಬಂದಂಗೆ ಆಡಿದಕ್ಕೆ. ಇಷ್ಟ ಬಂದಂಗೆ ಎಲ್ಲಿ ಹೋಯ್ತು? ದಾರಿಯಲ್ಲಿ ರೋಡಲ್ಲೇ ಹೋಯ್ತೈತೆ ಅದು. ಇಷ್ಟ ಬಂದಂಗೆ ಹೋಗಿದ್ದಕ್ಕೆ ಅವ್ನಿಗೆ ಏನ್ ಕೋಪ ಬಂತು ಇವಾಗ? ಸಾಯಿಸಷ್ಟು. ಅದೇ ನಿಮ್ ಸ್ನೇಹಿತರು, ನಿಮ್ ರಿಲೇಷನ್ಸು ಅವ್ರಿಗೆ ಇಷ್ಟ ಬಂದಂಗ ಮಾಡಿ ನಿಮಗ್ ಸಮಸ್ಯೆ ತಗೊಂಬಂದಾಗ ನಿಮ್ಗೇನ್ ಬರ್ತದೆ? ಕೋಪ ಅಲ್ಲ? ಇವತ್ತು ದೇವ್ರು ನಮ್ಮನ್ನ ನೋಡಿ ಇವನ್ನ ಬದುಕಿಸ್ಬೇಕಾ ಸಾಯಿಸ್ಬೇಕಾ? 2 ಆಪ್ಷನ್ ಕೊಟ್ರೆ ಯಾವ ಆಪ್ಷನ್ ಆರ್ಸ್ಕೊಂಡ್ ಬಂದಿರ್ತೀರಾ? ನಮ್ಮ ನೋಡಿ, ನಮ್ಮ ಮಕ್ಕಳು ನೋಡಿ. ಇವತ್ತು ದೇವ್ರು ನಿಮ್ಮನ್ನ ಪ್ರಶ್ನೆ ಕೇಳಿದ್ರೆ ನೀನು ಬದುಕಕ್ ಯೋಗ್ಯತೆ ಐತಾ ಅಂತ ಕೇಳಿದ್ರೆ ನೀವೇನಂತೀರಾ? ಹೌದು ಸ್ವಾಮಿ, ಐತೆ ಸ್ವಾಮಿ ಅಂತೀರಾ? ಅದಕ್ಕೆ ನಾವೇನ್ ಹೇಳ್ಬೇಕು? ಇಲ್ಲ ಸ್ವಾಮಿ, ಬದುಕಕ್ಕೆ ಯೋಗ್ಯತೆ ಇಲ್ಲ. ನಿಜ ಹೇಳ್ಬೇಕು ದೇವ್ರ ಹತ್ರ. ನಾವು ಏನ್ ಮಾಡ್ಬೇಕು ಹೇಳಿ? ದೇವ್ರ ಹತ್ರ ನಿಜಾನೇ ಹೇಳ್ಬೇಕು. ನಾವು ಬದುಕ್ಬೇಕಂದ್ರೆ, ಬಾಳ್ಬೇಕಂದ್ರೆ, ಚೆನ್ನಾಗಾಗ್ಬೇಕಂದ್ರೆ ದೇವ್ರ ಹತ್ರ ಏನಾಗ್ಬೇಕು? ನಿಜಾನೇ ಒಪ್ಕೊಬೇಕು. ನಾವು ನಿಂಗ್ ಬದುಕಕ್ ಯೋಗ್ಯತೆ ಐತೆ ಅನ್ಕಂತೀಯ, ಇಲ್ಲ ಅನ್ಕೋತೀಯ, ಇಲ್ಲ ಸ್ವಾಮಿ ಬದುಕ್ಸ್ಬಿಡು ಅನ್ಬಿಟ್ರೆ ದೇವ್ರ ಏನ್ ಮಾಡ್ತಾರೆ? ಕರುಣೆ ತೋರಿಸ್ತಾರೆ. ನಾವ್ ನೀತಿ ಹೊಂದಿರ್ತಾರ, ಬದುಕಕ್ ಯೋಗ್ಯತೆ ಐತೆ, ಅವ್ನ್ ಮಾಡಿದ ತಪ್ಪುಗಲ್ಲ ನಾನ್ ಹಳ್ಳದಲ್ಲಿ ಬಿದ್ದಿದ್ದೀನಿ, ಅವ್ನ್ ಮಾಡಿದಿಕ್ಕೆ ನಾನ್ ಅನುಭವಿಸ್ತಾ ಇದ್ದೀನಿ ಅಂದ್ರೆ ಇವೊಂದು ಹಳೆಯ ಹಾಡೈತ್ ನೋಡ್ರಿ. ಯಾವ ಹೇಳ್ರಿ? ಕರುಣೆಯುಳ್ಳ ದೇವರು, ಕಾಪಾಡುವ ದೇವರು, ಕಣ್ಣೀರೆಲ್ಲ ನೀಗುವರು, ಕಾಲವೆಲ್ಲ ಕಾಯುವರು. ಯೇಸು ನನ್ನ ದೇವರು, ಜೀವವುಳ್ಳ ನಿಜ ದೇವರು ಅಲ್ವಾ? ಕರುಣೆಯುಳ್ಳ ದೇವರಿಗೆ ನೀವೇನ್ ಮಾಡ್ಬೇಕು ಹೇಳ್ರಿ? ಕಲರ್ ಆಗಿ ಡ್ರಾಮಾ ಎಲ್ಲ ಮಾಡಬಾರ್ದು. ಕರುಣೆಯುಳ್ಳ ದೇವ್ರ ಹತ್ರ ಕಲರ್ ಆಗಿ ಬೇಕಪ್ ಹಾಕೊಂಡು
ಡ್ರಾಮಾಗಳು ಮಾಡ್ತಾ ಇರ್ತೀರಾ. ಆದ್ರೆ ಕರುಣೆಗಳ ದೇವ್ರ ಹತ್ರ ನಾವೇನ್ ಮಾಡ್ಬೇಕು ಹೇಳ್ರಿ? ಇರೋದನ್ನ ನಿಯತ್ತಾಗಿ ನಿಜಾಯಿತಿಯಿಂದ ಏನಿದೆಯೋ ಅದ್ರ ಹೇಳ್ಕೊಂಡ್ಬಿಟ್ರೆ ದೇವ್ರ ಏನ್ ಮಾಡ್ತಾರೆ ನಮ್ಗೆ? ಪರಿಚಯ ಏನ್ ಮಾಡ್ತಾ ಇದ್ದ? ನಾನೇ ಕರೆಕ್ಟು, ನಾನ್ ಮಾಡೋದೇ ಕರೆಕ್ಟು, ಟೈಮ್ಗೆ ಉಪವಾಸ ಮಾಡಿದ್ ಕರೆಕ್ಟು, ದಶಮ ಭಾಗ ಕೊಟ್ಟಿದ್ ಕರೆಕ್ಟು, ನಾನ್ ದಾನ ಧರ್ಮ ಮಾಡಿದ್ ಕರೆಕ್ಟು, ಇದೆಲ್ಲ ಕರೆಕ್ಟು. ಅವನ್ ಪಾಪಿ ಏನ್ ಹೇಳ್ತಾ ಇದ್ದ? ನಾನ್ ಪಾಪಿ, ನಾನ್ ಬದುಕಕ್ಕೂ ಯೋಗ್ಯತೆ ಇಲ್ಲ, ಬದುಕಕ್ ಅರ್ಹತೆ ಇಲ್ಲ, ಕಣ್ಣೆತ್ತಿ ನೋಡಕ್ಕೂ ನನಗೆ ಯೋಗ್ಯತೆ ಇಲ್ಲ, ನಿನ್ನ ಹತ್ರ ಮಾತಾಡಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಂತ ಏನ್ ಮಾಡ್ತಾವ್ ನಾವು? ನಿಜ ಹೇಳ್ಕಂತಾರ. ಇವತ್ ನಾವ್ ಯಾವ ತರ ಇದೀವಿ? ಇವತ್ ದೇವ್ರು ನಿಮ್ಮನ್ನ ನೋಡಿ ನಿನಗೆ ಆಶೀರ್ವಾದ ಹೊಂದ್ಕೊಳಕ್ ಯೋಗ್ಯತೆ ಐತಾ ಇಲ್ವಾ ಅಂತ ಕೇಳಿದ್ರೆ ನಾವೇನಂತ ಉತ್ತರ ಕೊಡ್ಬೇಕು? ಇದೆ ಸ್ವಾಮಿ, ಬೈಬಲ್ ಓದ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಉಪವಾಸ, ಮೊನ್ನೆ ತಾನೇ 21 ದಿವಸ ಉಪವಾಸ ಮಾಡಿದ್ದೀನಿ. ದೇವ್ರ ಹಿಂಗ್ ಪ್ರಶ್ನೆ ಕೇಳಿದ್ರೆ ಇದೇ ತಾನೇ ಉತ್ತರ ಕೊಡೋದು ನಾವು. ಕೇಳ್ರಿ ಪಕ್ಕದಲ್ಲಿ ಇದೇ ತಾನೇ ಉತ್ತರ ಕೊಡ್ತೀರಾ ಅಂತ. ಗೊತ್ತು ನಿಮ್ ಬಗ್ಗೆ, ಎಷ್ಟು ವರ್ಷದಿಂದ ನೋಡ್ತಾ ಇಲ್ಲ ನಿಮ್ಮನ್ನ. ಇದೇ ನಾವು ಉತ್ತರ ಕೊಡೋದು ದೇವ್ರಿಗೆ. ಹಿಂಗ ಆಶೀರ್ವಾದ ಹೊಂದ್ಕೊಳಕ್ ಯೋಗ್ಯತೆ ಐತೆ ಇಲ್ವಾ ಅಂದ್ರೆ ಐತೆ, ಇಲ್ಲ ಅಂತ ನಮ್ ಬಾಯಲ್ಲಿ ಬರಲ್ಲ. ಯಾವಾಗ್ಲೂ ದೇವ್ರ ಹತ್ರ ನೀವು ಆಶೀರ್ವಾದ ಹೊಂದ್ಕೊಬೇಕಂದ್ರೆ, ದೇವ್ರ ಹತ್ರ ಬಿಡುಗಡೆ ಹೊಂದ್ಕೊಬೇಕಂದ್ರೆ, ದೇವ್ರ ಹತ್ರ ನೀವು ಕೃಪೆಯನ್ನ ಹೊಂದ್ಕೊಬೇಕಂದ್ರೆ ಮೊದ್ಲು ಇರೋದನ್ನ ನಿಜ ಒಪ್ಕೊಬೇಕು ನೀವು. ಆ ನಿಜ ನಿಮಗೆ ಫಸ್ಟ್ ಮನ್ಸಲ್ಲಿ ಏನಾಗ್ಬೇಕು? ತಟ್ಟಿರ್ಬೇಕು. ನಿಮಗೆ ಯೋಗ್ಯತೆ ಇಲ್ಲ ಅನ್ನೋದು ಮನ್ಸಲ್ಲಿ ಏನಾಗ್ಬೇಕು? ನಿಮ್ಗೆ ಮನವರಿಕೆ ಆಗಿರ್ಬೇಕು. ನನ್ಗೆ ಬದುಕಕ್ಕೆ ಯೋಗ್ಯತೆ ಇಲ್ಲ, ನನ್ಗೆ ಬಾಳಕ್ಕೆ ಯೋಗ್ಯತೆ ಇಲ್ಲ ಅಂತ ನಿಮಗೇನಾಗ್ಬೇಕು? ಮೊದ್ಲು ಮನವರಿಕೆ ಆಗ್ಬೇಕು. ಅವಾಗ ದೇವ್ರು ಏನ್ ಮಾಡ್ತಾರೆ? ಕರೆಕ್ಟಾಗಿ ಹೇಳಿದ್ಯಾ, ಇವಾಗ ನಿನ್ನ ಮೇಲಕ್ಕೆ ಎತ್ತೀನಿ, ಇದುವಾಗ ನಿನ್ನ ಬಾಳಂಗ್ ಮಾಡ್ತೀನಿ, ಇವಾಗ ನಿನ್ನ ಉದ್ಧಾರ ಮಾಡ್ತೀನಿ ಅಂತ ದೇವ್ರು ಏನ್ ಮಾಡ್ತಾರೆ? ನಿಮಗೆ ಕರುಣೆ ತೋರಿಸ್ತಾರೆ. ಹಲ್ಲೆಲೂಯಾ. ಅಹಂಕಾರ ಪಟ್ಟವನ್ಗೆ ದೇವ್ರ ಏನ್ ಮಾಡಲ್ಲ ಹೇಳಿ? ಎದುರಿಸ್ತಾರೆ. ಅಹಂಕಾರಿಗಳನ್ನ ದೇವ್ರ ಏನ್ ಮಾಡ್ತಾರೆ? ಎದುರಿಸ್ತಾರೆ. ದೀನರಿಗೆ, ತಗ್ಗಿ ಬಗ್ಗಿ ನಿಜವನ್ನ ಒಪ್ಕೊಳ್ಳೋರ್ಗೆ ದೇವ್ರ ಏನ್ ಮಾಡ್ತಾರೆ? ದಯೆ ತೋರಿಸ್ತಾರೆ. ಇವತ್ ನೀವ್ ಯಾರು ಅಹಂಕಾರಿಗಳ? ತಗ್ಗಿ ಬಗ್ಗಿ ಇರೋರ? ನಿಜ ಹೇಳ್ರಿ. ಪಕ್ಕದಲ್ಲಿ ಅವ್ರ ಮುಖ ನೋಡ್ಕೊಂಡು ಕೇಳ್ರಿ, ನೀವ್ ತಗ್ಗಿ ಬಗ್ಗಿ ಇರೋರ, ಅಹಂಕಾರ ಪಡೋರ ಅಂತ. ವಾರ ಬರ್ರಿ ಅಂದ್ರೆ ಸೆಂಟ್ರಲ್ 2 ವಾರ ಎಗರಿಸ್ಬಿಡ್ತೀರಾ? ನೀವೆಲ್ಲ ದೀನ್ರು. ಕೇಳಿದ್ರೆ ಪಾಸ್ಟರ್ ಯಾಕೆ ನನ್ನೇ ಕೇಳ್ತಾರೆ ಅನ್ನೋದು. ನೀವೆಲ್ಲ ದೀನ್ರು. ಎಲ್ಲ ಇದ್ದೀರಾ? ಕೇಳಿಸ್ತದ್ಯಾ? ಅಹಂಕಾರ ಪಡೋರು ದೇವ್ರ ಏನ್ ಮಾಡಲ್ಲಂತೆ? ದಯೆ ತೋರ್ಸಲ್ಲ, ಕರುಣೆನೇ ತೋರ್ಸಲ್ಲ. ಅಹಂಕಾರಿಗಳು ಯಾರು ದೇವ್ರ ದೃಷ್ಟಿಯಲ್ಲಿ? ಬಚ್ಚಿಕೊಂಡು ನಾನೇ ಕರೆಕ್ಟ್ ಅಂತಾರೆ ನೋಡ್ರಿ, ಅವರೇ ದೇವ್ರ ದೃಷ್ಟಿಯಲ್ಲಿ ಅಹಂಕಾರಿಗಳು. ಮಾಡ್ರ ತಪ್ಪುಗಳನ್ನ ಬಿಚ್ಚಿಟ್ಟಿ ದೇವ್ರ ಮುಂದೆ ಹೇಳ್ಕೊಳ್ಳೋನು ಯಾರೋ? ದೇವ್ರ ಮುಂದಗಡೆ ದೀನರು. ರಾಜರ ಕಾಲದಲ್ಲಿ ತಪ್ಪು ಮಾಡಿದವನ್ ಏನ್ ಮಾಡ್ಬೇಕಾಯ್ತು? ಕರುಣೆ ಹೊಂದ್ಕೊಬೇಕಂದ್ರೆ ಹೋಗಿ ಏನ್ ಮಾಡ್ಬೇಕಾಯ್ತು? ಒಪ್ಕೊಬೇಕಾಯ್ತು. ಹೋಗಿ ನಾನೇ ಸ್ವಾಮಿ ಮಾಡಿದ್ದು ಅಂತ ಮಾಡ್ಕೊಂಡ್ರೆ ಅವ್ರಿಗೇನ್ ಮಾಡೋರು? ದಯೆ ತೋರ್ಸು. ಇಲ್ಲ ನಾನೇ ಮಾಡಿಲ್ಲ ಅಂದ್ರೆ ಬೈಬಲ್ ಒಂದ್ ಸಾಮ್ಯತೆ ಸ್ವಾಮಿ ಹೇಳ್ತಾರೆ ನೋಡ್ರಿ. ಅವ್ನ್ ಸಾಲ ತಗೊಂಡು ರಾಜನ ಹತ್ರ ಹೋಯ್ತಾನೆ. ರಾಜ ನನ್ ಕೈಯಲ್ಲಿ ಆಗಲ್ಲ ರಾಜ, ತುಂಬಾ ಕಷ್ಟ ಐತೆ ಅಂತ. ಆ ರಾಜ ಏನ್ ಮಾಡ್ತಾನೆ? ಆಯ್ತು ಹೋಗು, ಕ್ಷಮಿಸ್ಬಿಟ್ಟೆ, ಹೋಗು, ಚೆನ್ನಾಗಿರು, ನೀನ್ ಕುಟುಂಬ ಜೊತೆ ನೀನು ಚೆನ್ನಾಗಿರು. ಓದೋನ್ ಚೆನ್ನಾಗಿರೋದ್ ಬಿಟ್ಟು ಇವನೇನ್ ಮಾಡ್ತಾವನೆ? ಇವನ ಹತ್ರ ಸಾಲ ತಗೊಂಡವನ ಹತ್ರ ಹೋಗಿ ಏನ್ ಮಾಡ್ತಾನೆ? ಹಿಂಸೆ ಪಡಿಸಿ ಸಾಲ ಕೊಡು ತಗೊಂಡ ಜೈಲ್ಗೆ ಹಾಕ್ತಾನೆ ವಾಪಸ್. ಅವನು ಜೈಲ್ಗೆ ಹಾಕಿ ಸುದ್ದಿ ಏನೋ ಯಾರು ಕೇಳಿಸುತ್ತೆ? ರಾಜ ಏನ್ ಮಾಡ್ತಾನೆ? ಕರಿತಾನೆ, ನಾನ್ ನಿಂಗೆ ಕ್ಷಮಿಸುತ್ತಾನೆ, ನೀನೇನ್ ಮಾಡ್ತಾ ಇಲ್ಲ, ನೀನೇನ್ ಮಾಡ್ಬೇಕಾಗಿತ್ತು? ಅದಕ್ಕೆ ಏನ್ ಮಾಡ್ತಾರೆ ರಾಜ? ಇವಾಗ ಅವನ್ನ ಒಳಗಡೆ ಬಿಡು, ಇವನ್ನ ಒಳಗಡೆ. ಇದು ನಮ್ ಲೈಫ್ ನ ಒಂದು ಸಾರಾಂಶ. ಇದು ಲೈಫ್ ನ ಒಂದು ಸಾರಾಂಶ. ದೇವ್ರು ನಮ್ಮನ್ನ ಕ್ಷಮಿಸ್ಬೇಕು, ದೇವ್ರು ನಮ್ ಜೊತೆ ಚೆನ್ನಾಗಿರ್ಬೇಕು, ದೇವ್ರು ನಮ್ ಜೊತೆ ನಗ್ನಗ್ತಾ ಮಾತಾಡ್ಬೇಕು, ದೇವ್ರು ನಮ್ ಜೊತೆ ಸಮಾಧಾನವಾಗಿರ್ಬೇಕು, ದೇವ್ರು ನಮ್ ಜೊತೆ ಸ್ನೇಹಿತರಾಗಿರ್ಬೇಕು. ಆದ್ರೆ ನಾವು ಮಾತ್ರ ಯಾರ ಜೊತೆ ಚೆನ್ನಾಗಿರಲ್ಲ. ಆದ್ರೆ ದೇವ್ರು ಮಾತ್ರ ನಮ್ ಜೊತೆ ಚೆನ್ನಾಗಿರ್ಬೇಕು.
ಎಂತ ಸ್ವಾರ್ಥಿಗಳು ನೀವಲ್ಲ. ದೇವ್ರು ನಿಮ್ಮನ್ನ ಕ್ಷಮಿಸ್ಬೇಕಂತೆ, ದೇವ್ರು ನಿಮ್ ಜೊತೆ ಚೆನ್ನಾಗಿರ್ಬೇಕಂತೆ, ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕಂತೆ, ದೇವ್ರು ನಿಮ್ಗೆ ಕರುಣೆ ತೋರಿಸ್ಬೇಕಂತೆ, ದೇವ್ರು ನಿಮ್ ಜೊತೆ ಪ್ರೀತಿಯಿಂದ ಇರ್ಬೇಕಂತೆ. ಆದ್ರೆ ನೀವ್ ಮಾತ್ರ 4 ಜನಕ್ಕೆ ಬತ್ತಿ ಇಕ್ತಾನೆ ಇರ್ಬೇಕಂತೆ. ದೇವರು ನಿಮ್ಮನ್ನ ಹೆಂಗೆ ಪ್ರೀತಿ ಮಾಡ್ತಾವ್ರೋ, ದೇವ್ರು ನಿಮ್ಮನ್ನ ಹೆಂಗೆ ಕ್ಷಮಿಸ್ತಾವ್ರೋ, ಆದ್ರೆ ನಮ್ ಫಾರ್ಮುಲಾ ಎಲ್ಲ ಉಲ್ಟಾ. ದೇವ್ರು ನಮಗ್ ಮಾಡಿದ್ದನ್ನ ನಾವು ಇನ್ನೊಬ್ಬರಿಗೆ ಮಾಡಲ್ಲ. ಇವಾಗ ಇಂಥವ್ರನ್ನ ದೇವ್ರು ಇಕ್ಕಟ್ಟಲ್ಲಿ ಸಿಗಿಸ್ಬೇಕಾ ಇಲ್ಲ ವಿಶಾಲ ನಡೆಸ್ಬೇಕಾ? ಹೇಳ್ರಿ ಬಾಯ್ಬಿಟ್ಟು. ಇಕ್ಕಟ್ಟಲ್ಲಿ ಸಿಗಿಸ್ಬೇಕಾ? ಅಲ್ಲ, ನಮ್ಮ ಪರಿಸ್ಥಿತಿಗಳು ನೋಡಿದ್ರೆ ನಾವ್ ಹೆಂಗ್ ಕಾಣಿಸ್ತಾ ಇದೀವಿ? ಇಕ್ಕಟ್ಟಲ್ಲಿ ಸಿಗಾಕೊಳ್ಳೋ ತರನೇ ಇದೀವಿ. ಇವಾಗ ಏನ್ ಮಾಡ್ಬೇಕು ನಾವು? ಆಡಿದ್ರೆ ಎಲ್ಲ ಸರೋಗಲ್ಲ. ನಾವ್ ಇಕ್ಕಟ್ಟಲ್ಲಿ ಸಿಗಾಕೊಳ್ಳೋಕೆ ಕಾರಣಗಳು ಏನಿದಾವೆ ಅದನ್ನ ದೇವ್ರ ಮುಂದೆ ಹೇಳ್ಕೊಂಡು ಎಲ್ಲಾನ್ ಬಿಚ್ಚಿಟ್ಬಿಟ್ರೆ ದೇವ್ರ ಏನ್ ಮಾಡ್ತಾರೆ? ಕೃಪೆ ತೋರಿಸ್ತಾರೆ. ಹಲ್ಲೆಲೂಯಾ. ದೇವ್ರು ನಮ್ಮ ಕೃಪೆ ತೋರಿಸ್ಬೇಕಂದ್ರೆ, ನಮ್ಮ ಇಕ್ಕಟ್ಟಿಂದ ದೇವರ ಬಿಡಿಸ್ಬೇಕಂದ್ರೆ ನಿಜ ಹೇಳ್ಬೇಕು. ನಾವಿರೋ ಪರಿಸ್ಥಿತಿಯನ್ನ ದೇವ್ರ ಹತ್ರ ನಾವೇನ್ ಮಾಡ್ಬೇಕು? ಹೇಳ್ಕೊಬೇಕು. ನಾನು ಮಾಡಿರೋ ತಪ್ಪುಗಳಿಂದನೇ ನಾನು ಈ ತರ ಸಿಗಾಕೊಂಡಿದ್ದೀನಿ, ನಾನು ಮಾಡಿರೋ ತಪ್ಪುಗಳಿಂದನೇ ನಿಸ್ಸಹಾಯ ಸ್ಥಿತಿಯಲ್ಲಿದ್ದೀವಿ, ನಾನು ಮಾಡಿರೋ ತಪ್ಪುಗಳಿಂದನೇ 4 ಜನ ನನ್ನ ಜೊತೆಗೆ ಏನಾಗಿದ್ದಾರೆ? ಶತ್ರುಗಳಾಗಿ ಮಾರ್ಪಟ್ಟಿದ್ದಾರೆ. ನಾನ್ ಬಾಯಿ ಸರಿ ಇದ್ದಿದ್ರೆ ಆ 4 ಜನ ನನ್ನ ಜೊತೆಗೆ ಏನಾಗ್ತಾ ಇರ್ಲಿಲ್ಲ? ಸರಿಯಾಗಿರ್ತಾ ಇದ್ರು. ಅವ್ರು ನನ್ನ ಶತ್ರುಗಳಾಗಿರ್ತಾ ಇರ್ಲಿಲ್ಲ. ನಾನು ಬಾಯಿ ಸರಿ ಇಲ್ದಿರ ಏನ್ ಮಾಡಿದೀನಿ? ಅವ್ರನ್ನ ಜಗಳ ಮಾಡ್ಕೊಂಡು ಅವ್ರು ನನ್ನ ಶತ್ರುಗಳಾಗಿ ಎಲ್ಲದಕ್ಕೂ ಕಾರಣನೇ ನಾವೇ. ಇವತ್ತು ನಮ್ಮ ಸಮಸ್ಯೆಗಳಿಗೆ ಕಾರಣವಾಗಿರುವ ನಮ್ಮನ್ನ ದೇವ್ರ ಮುಂದೆಗಡೆ ದೋಷಿಯಾಗಿ ನಿಲ್ಲಿಸ್ಕೊಬೇಕು. ಹೆಂಗ್ ನಿಲ್ಸ್ಕೊಬೇಕು? ಇವಾಗ ದೇವ್ರ ಮುಂದೆಗಡೆ ನಮ್ಮನ್ನ ನಾವು ಅಪರಾಧಿಯಾಗಿ, ಇವತ್ತು ದೇವ್ರ ಮುಂದೆಗಡೆ ಅಪರಾಧಿಯಾಗಿ ನಿಂತ್ಕೊಂಡು ಒಪ್ಕೊಂಡ್ಬಿಟ್ರೆ ದೇವ್ರು ನಿಮ್ ಕರುಣೆ ತೋರಿಸ್ತಾರೆ. ಹಲ್ಲೆಲೂಯಾ. ನೀವು ಅಪರಾಧಗಳನ್ನ ದೇವರು ತೊಲಗಿಸಿ ನಿರ್ದೋಷಿಗಳಾಗಿ ದೇವರು ನಿಮ್ಮನ್ನ ಮಾರ್ಪಡಿಸ್ತಾರೆ. ನಿರ್ದೋಷಿಗಳಾಗಿ ನೀವು ಮಾರ್ಪಟ್ರೆ ದೇವ್ರು ನಮ್ಮನ್ನ ಇಕ್ಕಟ್ಟಿಂದ ವಿಶಾಲಕ್ಕೆ ಆಟೋಮೆಟಿಕ್ ನಡೆಸ್ಬಿಡ್ತಾರೆ. ಹಲ್ಲೆಲೂಯಾ. ಇವತ್ತು ನಾವೇನ್ ಮಾಡ್ಬೇಕು? ದೇವ್ರ ಮುಂದ್ಗಡೆ ದೋಷಿಗಳಾಗಿ ನಿಲ್ಬೇಕು. ದೇವ್ರ ಮುಂದ್ಗಡೆ ನಾವು ಮಾಡಿರೋ ತಪ್ಪುಗಳೆಲ್ಲ ದೇವ್ರ ಮುಂದ್ಗಡೆ ಏನ್ ಮಾಡ್ಬೇಕು? ದೋಷಿಗಳಾಗಿ ನಿಂತ್ಕೊಂಡು ಅರಿಕೆ ಮಾಡ್ಬೇಕು. ಅರಿಕೆ ಮಾಡಿ ಕಳ್ಳರ ತರ ದೇವ್ರ ಮುಂದ್ಗಡೆ ಏನ್ ಮಾಡ್ಬೇಕು? ನಾವು ಕಳ್ಳರ ತರ ಅಲ್ಲ, ಕಳ್ಳ ತರನೇ ಕಾಣಿಸ್ಕೊಬೇಕು. ಕಳ್ಳನೇ ಹೋಗಿ ನಿಂತ್ಕೊಬೇಕು. ಎಲ್ಲ ಬಾಬಿಟ್ಟಲ್ಲಿ ಕಳ್ಳ ಆಗಿರೋ ನಾನು ದೇವ್ರ ಮುಂದೆ ನಿಂತ್ಕಂತೀನಿ, ಮೋಸಗಾರ ಆಗಿರೋ ನಾನು ದೇವ್ರ ಮುಂದೆ ನಿಂತ್ಕಂತೀನಿ, ಅಹಂಕಾರಿ ಆಗಿರೋ ನಾನು ದೇವ್ರ ಮುಂದೆ ನಿಂತ್ಕಂತೀನಿ, ಜಗಳ ಗಂಟಿ ಆಗಿರೋ ನಾನು ದೇವ್ರ ಮುಂದೆ ನಿಂತ್ಕಂತೀನಿ, ಬತ್ತಿ ಇಕ್ಕೋ ಸ್ಪೆಷಲಿಸ್ಟ್ ಆಗಿರೋ ನಾನು ದೇವ್ರ ಮುಂದೆ ನಿಂತ್ಕೊಂತೀನಿ. ಇನ್ನೇನಾದ್ರು ಹೇಳ್ರಿ ಇನ್ನೇನೈತೆ ಹೇಳ್ರಿ. ಇನ್ನೇನಿಲ್ವಾ? ಇವಾಗ ಹೇಳ್ಕೊಟ್ಟಿದ್ದಲ್ಲ ನನ್ ಬಗ್ಗೆನಾ? ನಿಮ್ ಬಗ್ಗೆ ಅಲ್ವಾ? ಇವೆಲ್ಲ ಸೇರಿ ಎಲ್ಲ ಕ್ಷಮಿಸಲ್ಲ, ಹೋಲ್ಸೇಲ್ ಎಲ್ಲ ಇಲ್ಲ, ಒಂದೊಂದೇ ಒಪ್ಕೊಬೇಕು. ಯಾವ್ದ್ರ ಕ್ಷಮಾಪಣೆ ಬೇಕೋ ಅದನ್ನ ಮಾತ್ರನೇ ಒಪ್ಕೊಬೇಕು. ಎಲ್ಲ ಎದ್ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಇವತ್ತು ಏನೇನೆಲ್ಲ ಮಾಡಿದಿರೋ ಆ ಮಾಡಿರೋದನ್ನ ಹೇಳ್ಕೊಂಡು ದೇವ್ರ ಮುಂದೆ ನಿಂತ್ಕೊಳ್ಳಿ. ನಿಮ್ಮ ಅಪರಾಧಗಳನ್ನ ದೇವ್ರಿಗೆ ಕ್ಷಮಿಸ್ಲಿ, ನಿಮ್ಮ ಅಪರಾಧಗಳನ್ನ ದೇವ್ರಿಗೆ ಕ್ಷಮಿಸ್ಲಿ, ನಿಮ್ಮ ಅಪರಾಧಗಳನ್ನ ದೇವ್ರಿಗೆ ಕ್ಷಮಿಸ್ಲಿ, ನಿಮ್ಮ ದೋಷಗಳನ್ನ ದೇವ್ರು ಪರಿಹರಿಸಲಿ, ದೇವ್ರು ನಿಮಗೆ ಕರುಣೆ ತೋರಿಸ್ಲಿ. ಎಲ್ಲ ಕರೆಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ದೆಲ್ಲ ನಮ್ಮ ಕಥೆಗಳನ್ನ ದೇವ್ರ ಹತ್ರ ಹೇಳ್ಕೊಳ್ಳೋಣ.